ಸೊ ಪೈಥಾನ್ ಕಲಿಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಥರನೇ ಎಷ್ಟೋ ಲಕ್ಷ ಜನ ಪೈಥಾನ್ನ ಕನ್ನಡದಲ್ಲಿ ಕಲಿಯೋಣ ಅಂತ ಸರ್ಚ್ ಮಾಡಿನೋ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲಿಂದನೋ ಈ ವಿಡಿಯೋಗೆ ಬರ್ತಾರೆ. ಬಟ್ 90% ಜನ ಈ ಸೀರೀಸ್ನ ಕಂಪ್ಲೀಟ್ ಮಾಡಲ್ಲ. ಏನೇನೋ ರೀಸನ್ಸ್ ಕೊಡ್ತಾರೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ, ಕೋರ್ಸ್ ಚೆನ್ನಾಗಿಲ್ಲ, ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಬಟ್ ಎಕ್ಸ್ಕ್ಯೂಸಸ್ ಆರ್ ಫಾರ್ ದ ವೀಕ್. ಈ ಕೋರ್ಸ್ ನಿಮಗೋಸ್ಕರನೇ. ನಿಮಗೆ ಕೋಡಿಂಗ್ ಅಂದರೆ ಸಹ ಏನು ಅಂತ ಗೊತ್ತಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡಿ. ನಾನು ಪೈಥಾನ್ನ ಸ್ಕ್ರ್ಯಾಚ್ ಇಂದ ಹೇಳ್ಕೊಡ್ತಾ ಇರ್ತೀನಿ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಚಂದನ್ ಅಂತ. ಐ ಆಮ್ ಎ ಫುಲ್ ಟೈಮ್ ಸಾಫ್ಟ್ವೇರ್ ಇಂಜಿನಿಯರ್. 50+ freelance projects, remote internships, Google Summer of Code, 3 startups and 33 lakhs package as a fresher are some of my achievements. ನಾನು ಸೀರಿಯಸ್ ಆಗಿ ಪೈಥಾನ್ನ 4 years ಇಂದ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಕಲ್ತಿದ್ದೀನೋ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಇವಾಗ ಡಿಸಿಷನ್ ಮಾಡೋ ಟೈಮ್ ಬಂದಿದೆ. ನಿಮ್ಗೇನಾದರೂ ನೀವು ಈ ಕೋರ್ಸ್ನ ಸೀರಿಯಸ್ ಆಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಸಿದ್ರೆ ಇವಾಗಲೇ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೋಟ್ಸು, ಕೋಡ್ ಸ್ನಿಪೆಟ್ಸು, ಅಪ್ಡೇಟ್ಸು ಏನೇ ಬೇಕಾದರೂ ಕಮ್ಯುನಿಟಿ ಜಾಯ್ನ್ ಆಗೋದು ಮರಿಬೇಡಿ. ಕಮ್ಯುನಿಟಿ ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನನ್ನ ಸೆಟಪ್ನ ತೋರಿಸ್ತೀನಿ. ಒಂದು ಟ್ಯಾಬ್ ಇದೆ. ಸೊ ಟ್ಯಾಬಲ್ಲಿ ನಾನು ಆ್ಯಕ್ಚುಲಿ ಬರೆದು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ನಿಮಗೆ. ಸೊ ಇದನ್ನು ನಾವು ಲೈಕ್ ಎಕ್ಸ್ಪ್ಲನೇಷನ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ನೆಕ್ಸ್ಟು ನಾನು ನಿಮಗೆ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಸೊ ನೋಟ್ಸು ನನ್ನ ಗಿಟ್ಟಬ್ ಅಕೌಂಟಲ್ಲಿದೆ. ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ಲಿರುತ್ತೆ. ಸೊ ನೋಟ್ಸ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ತುಂಬಾ ಲೈಕ್ ಟೋಟಲಿ ಪ್ರಾಕ್ಟಿಕಲ್ ಆಗಿ ಈ ಕೋರ್ಸ್ನ ನಾನು ಮಾಡ್ತಿರ್ತೀನಿ. ಬಟ್ ನೋಟ್ಸು ನಿಮ್ಗೇನಾದರೂ ರಿವೈಸ್ ಮಾಡೋಕ್ಕಿರ್ಬೋದು, ಅದು ಎಷ್ಟೊಂದು ಜನ ಕೇಳಿದ್ರಿ ಆ್ಯಕ್ಚುಲಿ ನೋಟ್ಸ್ ಮಾಡಿ ಅಂತ, ಅದಕ್ಕೋಸ್ಕರ ನೋಟ್ಸ್ ಮಾಡಿದ್ದೀನಿ ಅಷ್ಟೇ. ಸೊ ನನ್ನ ಗಿಟ್ಟಬ್ ಹ್ಯಾಂಡಲಲ್ಲಿ ನೋಟ್ಸ್ ಸಿಗುತ್ತೆ. ಲೈಕ್ ಸ್ಟಾರ್ಟಿಂಗ್ ಲೆಕ್ಚರ್ಸಲ್ಲಿ ನೋಟ್ಸ್ ಇಂಪಾರ್ಟೆಂಟ್, ಏನಕ್ಕೆ ಕಾನ್ಸೆಪ್ಟ್ ಹೇಳಬೇಕಾದ್ರೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಪ್ರಾಕ್ಟಿಕಲ್ ಇರುವಂಥ ಇದರಲ್ಲಿ ನೋಟ್ಸ್ ಏನು ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ, ಆಯಿತಾ. ಸೊ ನೆಕ್ಸ್ಟು ಇದು ನೋಟ್ಸ್ ಇಟ್ಕೊಂಡಿರ್ತೀನಿ ನನ್ನ ಗಿಟ್ಟಬಲ್ಲಿ. ಆ್ಯಂಡ್ ನೆಕ್ಸ್ಟು VS ಕೋಡ್ನ ಯೂಸ್ ಮಾಡ್ತಾ ಇರ್ತೀವಿ ನಾವು ಕೋಡ್ ಮಾಡೋಕ್ಕೆ. ನೋಡಿ ಇಲ್ಲಿ ನಾವು ಕೋಡ್ನ ಲೈಕ್ ಆ್ಯಕ್ಚುಲಿ ಬರೀತಾ ಇರ್ತೀವಿ. ಸೊ VS ಕೋಡ್ ಅಂದರೆ ಏನು, ಕೋಡ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ಸೊ ನಾನು ಜಸ್ಟ್ ನಾನು ಸೆಟಪ್ ತೋರಿಸ್ತಾ ಇದ್ದೀನಿ. ಸೊ VS ಕೋಡಲ್ಲಿ ಇಲ್ಲಿ ಬರೆದಿದ್ದು ಇಲ್ಲಿ ಔಟ್ಪುಟ್ ಬರುತ್ತೆ. ಸೊ ಅದು ಸಹ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ VS ಕೋಡ್ ಆದಮೇಲೆ ನೆಕ್ಸ್ಟ್ ಏನು ಯೂಸ್ ಮಾಡಿ ಬಂದರೆ ಲೈಕ್ VS ಕೋಡ್ನ ನೀವು ಇನ್ಸ್ಟಾಲ್ ಮಾಡೋಕ್ಕೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಮುಂದೆ ಹೇಳ್ತೀನಿ. ಬಟ್ ದೆನ್ VS ಕೋಡ್ನ ಇನ್ಸ್ಟಾಲ್ ಮಾಡೋಕ್ಕೆ ಸದ್ಯಕ್ಕೆ ಟೈಮ್ ಇಲ್ಲ, ನಾನು ಮುಂದೆ ಮಾಡ್ಕೋತೀನಿ ಅನ್ನೋದಾದರೂ ಸಹ ನೀವು ಮಾಡ್ಬೋದು. ಬಟ್ ನಿಮ್ಗೇನಾದರೂ ಇಂಟರ್ನೆಟ್ ಕಂಟಿನ್ಯೂಸ್ ಆಕ್ಸೆಸ್ ಇರಬೇಕು. ಅವಾಗ ನೀವು ಗೂಗಲ್ಗೆ ಹೋಗಿ ಪ್ರೋಗ್ರಾಮ್ ಇಸ್ ಪೈಥಾನ್ ಆನ್ಲೈನ್ ಅಂತ ಸರ್ಚ್ ಮಾಡಿ. ಸೊ ಇದೇನಿಲ್ಲ, ಆನ್ಲೈನ್ ಇಂಟರ್ಪ್ರಿಟರ್ ಪೈಥಾನ್ಗೆ. ಸೊ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಆನ್ಲೈನ್ ಪೈಥಾನ್ ಕಪೆಲ್ಲ ಫಸ್ಟ್ ಒನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೋಡ್ ಬರೆದು ಇದನ್ನ ಇಲ್ಲಿ ರನ್ ಕೊಟ್ಟರೆ ಔಟ್ಪುಟ್ಟು ಇಲ್ಲಿ ಬರುತ್ತೆ, ಆಯಿತಾ. ಸೊ ಇದನ್ನು ಸಹ ನೀವು ಯೂಸ್ ಮಾಡ್ಬೋದು ಸ್ಟಾರ್ಟಿಂಗ್ ಲೆಕ್ಚರ್ಸಲ್ಲಿ. ಅಂಟಿಲ್ ಅಂಡ್ಲೆಸ್ ಲೈಕ್ ನಾವು ಪ್ರಾಜೆಕ್ಟ್ ಏನು ಬಿಲ್ಡ್ ಮಾಡ್ತೀವಿ, ಬೇರೆ ಬೇರೆ ಫೈಲ್ಸ್ ಯೂಸ್ ಮಾಡ್ತೀವಿ, ಒಂದೇ ಪೇಜಲ್ಲಿ ಎಲ್ಲಿ ತನಕ ಬರಿತೀವೋ, ಯಾವುದು ಬೇರೆ ಲೈಬ್ರರೀಸ್ ಯೂಸ್ ಮಾಡಲ್ಲ, ಅಲ್ಲಿವರೆಗೂ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು, ಆಯಿತಾ. ಸೊ ಬೇಸಿಕಲಿ ಒಂದು ಗಿಟ್ಟಬಲ್ಲಿ ನೋಟ್ಸ್ ಇದೆ, ನೆಕ್ಸ್ಟ್ ಏನೋ ಪ್ರೋಗ್ರಾಮ್ ಇಸ್ ಅಥವಾ VS ಕೋಡ್ನ ಯೂಸ್ ಮಾಡಿ ನೀವು ಕೋಡ್ ಮಾಡ್ತಿರ್ತೀರಾ. ನೆಕ್ಸ್ಟ್ ಏನೋ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಎಕ್ಸ್ಪ್ಲನೇಷನ್ಗೆ ನಮ್ಮ ಒಂದು ಐಪ್ಯಾಡ್ನ ಯೂಸ್ ಮಾಡ್ತಿರ್ತೀನಿ. ಓಕೆ, ಸೊ ನಮಸ್ಕಾರ ಎಲ್ಲರಿಗೂ. ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಎಷ್ಟೊಂದು ಜನಕ್ಕೆ ಕೋಡಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಗೊತ್ತಿರಲ್ಲ. ನಾನು ನಿಮ್ಮ ಥರನೇ ಇದೆ, KCET ಬರೆದಿದ್ದೆ. ಲೈಕ್ ನನಗೆ ಸ್ವಲ್ಪ ಗೊತ್ತಿತ್ತು. ಬಟ್ ಎಷ್ಟೊಂದು ಜನಕ್ಕೆ ಕೋಡಿಂಗ್ ಅನ್ನೋ ಒಂದು ಕೋಡಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಬಟ್ ಕೋಡಿಂಗ್ ಅಂದ ತಕ್ಷಣ ಹ್ಯಾಕಿಂಗ್ ಫಿಲಮ್ಸಲ್ಲಿ ಗ್ರೀನ್ ಲೈಕ್ ಸಿಂಬಲ್ಸ್ ಎಲ್ಲ ಓಡ್ತಾ ಇರುತ್ತೆ ನೋಡಿ, ಸೊ ಅದನ್ನು ಅಂತ ಅಂದ್ಕೊಂಡಿರ್ತಾರೆ. ಸೊ ಬೇಸಿಕಲಿ ಈ ಸೆಕ್ಷನಲ್ಲಿ ನಾನು ಕೋಡಿಂಗ್ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ನಿಮ್ಗೇನಾದರೂ ಕೋಡಿಂಗ್ ಆವಾಗಲೇ ಗೊತ್ತು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಗೊತ್ತು ಅನ್ನೋದಾದರೆ ನೀವು ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬೋದು. ಟೈಮ್ ಸ್ಟ್ಯಾಂಪ್ನ ನಾನು ಲೈಕ್ ವಿಡಿಯೋ ಜೊತೆ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಟೈಮ್ ಸ್ಟ್ಯಾಂಪ್ಗೆ ಹೋಗಿ ನಿಮ್ಗೇನಾದರೂ ಕೋಡಿಂಗ್ ಗೊತ್ತಿದ್ರೆ, ಯಾಕಂದರೆ ಇದು ತುಂಬ ಬಿಗಿನರ್ ಲೆವೆಲ್ ಆಗೋಗುತ್ತೆ. ಸೊ ಹಂಗೆ ಹೇಳ್ತಾ ಇವಾಗ ನಾವು ಸ್ಟಾರ್ಟ್ ಮಾಡೋದಾದರೆ, ಈಗ ನೀವು ಇನ್ನೊಬ್ರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ನೀವು ಇಲ್ಲಿದ್ದೀರಾ ಆ್ಯಂಡ್ ಇನ್ನೊಬ್ರ ಜೊತೆ ನೀವು ಮಾತಾಡಬೇಕು. ಓಕೆ, ಏನೋ ಒಂದು ಕನ್ವೆ ಮಾಡಬೇಕು, ನಿಮಗೆ ಏನೋ ಒಂದು ಆಗಬೇಕಾಗಿದೆ. ಸೊ ಅದನ್ನು ನೀವು ಕನ್ವೆ ಮಾಡಬೇಕು. ಆವಾಗ ಹೇಗೆ ಕನ್ವೆ ಮಾಡ್ತೀರಾ? ನಾನು ಹೇಳ್ತೀನಿ. ಈಗ ನಾನು ಯಾರಾದರೂ ಲವ್ ಮಾಡ್ತಿದ್ರೆ ಐ ಲವ್ ಯು ಅಂತ ಹೇಳ್ತೀನಿ. ಸೊ ಇಂಗ್ಲೀಷಲ್ಲಿ ಹೇಳ್ತೀನಿ. ಸೊ ಹಿಂಗೇ ತೆಲುಗುಲಿ ಯಾವುದ್ರಲ್ಲಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಹೇಳ್ತೀರಾ. ಸೊ ಲ್ಯಾಂಗ್ವೇಜ್ ಇಸ್ ಅ ಮೀಡಿಯಮ್. ಓಕೆ, ಲ್ಯಾಂಗ್ವೇಜ್ ಇಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಹಿಯರ್. ಸೊ ನೀವು ಗೆಸ್ಚರ್ ಮಾಡಲ್ಲ, ಡೈರೆಕ್ಟ್ ಹೇಳ್ತೀರಾ ನೋಡಿ, ಅದೇ ಏನೋ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಿದ್ದೀರಾ. ಇದು ಮನುಷ್ಯರ ಜೊತೆ ಮಾತಾಡಬೇಕಾದ್ರೆ ಓಕೆ, ಇತ್ತೀಚೆಗಂತೂ AI ಜೊತೆ ಮಾತಾಡಬೇಕಾದ್ರೂ ಸಹ ಇದು ಓಕೆ. ಬಟ್ ಇವಾಗ ನಾನು AI ಜೊತೆನೂ ಮಾತಾಡ್ತಿಲ್ಲ, ಮನುಷ್ಯರ ಜೊತೆನೂ ಮಾತಾಡ್ತಿಲ್ಲ, ಒಂದು ಕಂಪ್ಯೂಟರ್ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾವು ಗೂಗಲ್ ಕ್ರೋಮ್ಗೆ ಹೋಗ್ತೀವಿ. ಸೊ ಗೂಗಲ್ ಕ್ರೋಮ್ ನಿಮಗೆಲ್ಲರಿಗೂ ಗೊತ್ತು, ಗೂಗಲ್ ಕ್ರೋಮ್ ಒಂದು ಬ್ರೌಸರ್. ಸೊ ಗೂಗಲ್ ಕ್ರೋಮ್ ಅಥವಾ ನೀವು ಬ್ರೇವ್ ಯೂಸ್ ಮಾಡಿರ್ತೀರಾ, ಸಫಾರಿ ಯೂಸ್ ಮಾಡ್ತೀರಾ. ಇಲ್ಲಿ ಹೋಗಿ ನಾವು ಯಾವುದಾದ್ರು ಏನೋ ಒಂದು ಸರ್ಚ್ ಮಾಡಬೇಕು. ಸೊ ಪೈಥಾನ್ ಬಗ್ಗೆನೇ ಏನೋ ಸರ್ಚ್ ಮಾಡಬೇಕು ಅಂದರೆ ಪೈಥಾನ್ ಅಂತ ಕೊಟ್ಟು ಎಂಟರ್ ಕೊಡ್ತೀವಿ. ಸೊ ಪೈಥಾನ್ ಅಂತ ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ
ಕಂಪ್ಯೂಟರು ಅಥವಾ ಆ ವೆಬ್ ಸರ್ವರ್ ಏನಿದೆ ಅದು ನಮಗೆ ಪೈಥನ್ನೇ ಏನಕ್ಕೆ ರಿಟರ್ನ್ ಮಾಡ್ತಿದೆ, ಪೈಥನ್ ರಿಲೇಟೆಡ್ ರಿಸಲ್ಟ್ಸ್ನ. ನಾವು ಇಂಗ್ಲೀಷಲ್ಲೇ ಮಾತಾಡ್ತಿದ್ದೀವಿ ಅಂತ ನೀವು ಕೇಳ್ಬೋದು. ನಾವೇನೋ ಇಂಗ್ಲೀಷಲ್ಲಿ ನನಗೆ ಪೈಥನ್ ಇರೋ ರಿಸಲ್ಟ್ಸ್ ಕೊಡು ಅಂತ ಕೇಳಿದ್ದೀವಿ. ಬಟ್ ಪೈಥನ್ ಅಂತ ಯಾರಾದರೂ ಸರ್ಚ್ ಮಾಡಿದ್ರೆ ನೀನು ಈ ರಿಸಲ್ಟ್ಸ್ ಕೊಡಬೇಕು ಅಂತ ಕಂಪ್ಯೂಟರ್ಗೆ ಹೇಳೋಕೆ ಡೆವಲಪರ್ಸು ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಓಕೆ, ಈ ಎಲ್ಲ ಇದಿದೆ ನೋಡಿ, ಇದನ್ನ ಕೋಡಿಂಗ್ ಅಂತ ಹೇಳ್ತೀವಿ. ಸೊ ಕೋಡಿಂಗ್ ಅಂದರೆ ಏನಿಲ್ಲ, ಮೆಷಿನ್ಗೆ ಅರ್ಥ ಆಗೋ ರೀತಿ ಒಂದು ಲ್ಯಾಂಗ್ವೇಜಿಂದ ನೀವು ಆ ಮೆಷಿನ್ ಜೊತೆ ಮಾತಾಡ್ತೀರಾ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ಯೂಟರ್ ಇದೆ ಅಂದರೆ ಲೈಕ್ ಹಂಗೆ ನೀವು ಅನಾಲಜಿ ತಿಳ್ಕೊಬೇಕು. ಸೊ ನಾನು ಇದ್ರ ಜೊತೆ ಮಾತಾಡ್ತಿದ್ರೆ ನಾನು ಇಂಗ್ಲೀಷ್, ಕನ್ನಡ, ತೆಲುಗು ಈ ರೀತಿ ಯೂಸ್ ಮಾಡೋಕ್ಕಾಗಲ್ಲ. ಲೈಕ್ ನಾನು ಯೂಸ್ ಮಾಡ್ಬೋದು, ಡೆವಲಪರ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಮೆಷಿನ್ಗೆ ಅರ್ಥ ಆಗೋದು ಒಂದೇ ಒಂದು ಕೋಡ್ ಏನೋ 01001010 ಅಂತ. ಓಕೆ, ಸೊ ಬೈನರಿ ನಿಮಗೆ ಗೊತ್ತಿದ್ರೆ 1 ಅಂತ ಹೇಳೋಕ್ಕೆ 01 ಅಂತ ಹೇಳ್ತೀವಿ, 2 ಅಂತ ಹೇಳೋಕ್ಕೆ 10 ಅಂತ ಹೇಳ್ತೀವಿ. ಈ ರೀತಿ ಹೋಗ್ತಾ ಹೋಗುತ್ತಲ್ವಾ. ಜಸ್ಟ್ 1 2 ಅಂತ ಹೇಳೋಕ್ಕೇ ಈ ಥರ ಬೈನರಿ ನಂಬರ್ಸ್ ನೆನ್ಪಿಟ್ಕೋಬೇಕು ಅಂದರೆ ನೀವು ಒಂದು ಲೆಟರ್ ಹೇಳೋಕ್ಕೆ, ನೆಕ್ಸ್ಟು ವರ್ಡ್ ಹೇಳೋಕ್ಕೆ, ಸೆಂಟೆನ್ಸ್ ಹೇಳೋಕ್ಕೆ ಎಷ್ಟು ಬೈನರಿನ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ? ಡೆವಲಪರ್ಸ್ ಬರೆಯೋಕ್ಕಾಗುತ್ತೆ ಈ ಥರ 0100010000 ಅಂತ? ಆಗಲ್ಲ. ಸೊ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ನಾವೇನು ಮಾಡ್ತೀವಿ, ಒಂದು ಲ್ಯಾಂಗ್ವೇಜ್ನ ತರ್ತೀವಿ ಇಲ್ಲಿ. ಓಕೆ, ಸೊ ಲ್ಯಾಂಗ್ವೇಜ್ ಹೇಗಿರುತ್ತೆ, ನಮ್ಮ ಲ್ಯಾಂಗ್ವೇಜ್ನ ತರೋಣ ಇಲ್ಲಿ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಒಂದು ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದು ಮಾರ್ಕಪ್ ಲ್ಯಾಂಗ್ವೇಜ್ ಆಗಿರ್ಬೋದು HTML ಕೇಸಲ್ಲಿ. ಸೊ ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಬಗ್ಗೆ ಕಲಿತೀವಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ತಗೊಳ್ಳೋಣ. ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು C ಆಗಿರ್ಬೋದು, C++ ಆಗಿರ್ಬೋದು, ಪೈಥನ್ ಆಗಿರ್ಬೋದು, ಎಷ್ಟೊಂದು ಲ್ಯಾಂಗ್ವೇಜಸ್ ಇದೆ. ಸೊ ಈ ಲ್ಯಾಂಗ್ವೇಜಸ್ಸು ನಮಗೆ ಕ್ಲೋಸ್ ಇದೆ. ಸೊ ಇದು ಹೈ ಲೆವೆಲ್ ಲ್ಯಾಂಗ್ವೇಜು, ಅಂದರೆ ನಮಗೆ ಅರ್ಥ ಆಗೋ ರೀತಿ ಇದೆ. ಪೈಥನ್ ಹೆಂಗೆ ಅಂದರೆ ಇಂಗ್ಲೀಷ್ ಅಷ್ಟೇ. ನಿಮ್ಗೆ ಇಂಗ್ಲೀಷ್ ಬರುತ್ತಾ, ನೀವು ಆರಾಮಾಗಿ ಮಾಡ್ಕೋತೀರಾ ಪೈಥನ, ಆ ರೀತಿ ಇದೆ. ಸೊ ತಲೆನೇ ಕೆಡ್ಸ್ಕೊಬೇಡಿ. ಒಂದು 10 ಟ್ಯುಟೋರಿಯಲ್ಸ್ ನೋಡಿ, ನಂದ್ರಲ್ಲೇ 10 ವೀಡಿಯೋಸ್ ನೋಡಿ. ಅದು ನೋಡಾದ್ಮೇಲೆ ಅಂತೂ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಲೈಕ್ ನೀವೇ ಹೋಗಿ ಹೇಳ್ಕೊತೀರಾ ನನಗೆ ಪೈಥನ್ ಗೊತ್ತು ಅಂತ. ಸೊ ಪೈಥನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ ಲ್ಯಾಂಗ್ವೇಜ್ ಆಗಿ. ಸೊ ಪೈಥನ್ ನಾರ್ಮಲ್ ಇಂಗ್ಲೀಷ್, ಸ್ವಲ್ಪ ಇಂಗ್ಲೀಷೇ ಫುಲ್ ಇಲ್ಲ ಅಂದರೂ ಸ್ವಲ್ಪ ಇಂಗ್ಲೀಷ್ ಥರ ಇದೆ ಆಯಿತಾ. ಸೊ ಹಂಗಿರಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಮಾಡಿದ್ನ ಇನ್ನೊಂದು ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ನ ಯೂಸ್ ಮಾಡಿ, ಹಂಗಂದ್ರೆ ಏನು ಅಂದರೆ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ. ಸೊ ಏನೋ ಒಂದು ಇನ್ನೊಂದು ಸಾಫ್ಟ್ವೇರ್ನ ಯೂಸ್ ಮಾಡಿ ಇದನ್ನ ಮೆಷಿನ್ ಕೋಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರು ನಾವೇನು ಪೈಥನಲ್ಲಿ ಬರಿತೀವಿಲ್ಲ ಅದನ್ನ 010101 ಅಂತ ಕನ್ವರ್ಟ್ ಮಾಡುತ್ತೆ. ಸೊ ಕನ್ವರ್ಟ್ ಮಾಡಾದ್ಮೇಲೆ ಇದನ್ನ ಕಂಪ್ಯೂಟರ್ಗೆ ಹೇಳ್ತೀವಿ. ಇದನ್ನ ಕಂಪ್ಯೂಟರ್ಗೆ ಹೇಳಿದ್ರೆ ಏನು ಹೇಳಿ, ಆರಾಮಾಗಿ ಕಂಪ್ಯೂಟರ್ಗೆ ಅರ್ಥ ಆಗುತ್ತಲ್ವಾ. ಸೊ ಇದೇ ಪ್ರಾಸೆಸ್ನ ಕೋಡಿಂಗ್ ಅನ್ನೋದು ತುಂಬಾ ಸಿಂಪಲ್ಲು. ನೀವು ಇನ್ನೊಬ್ಬನ ಜೊತೆ ಮಾತಾಡೋಕ್ಕೆ ಇಂಗ್ಲೀಷ್ ಯೂಸ್ ಮಾಡ್ತೀರಾ, ಕಂಪ್ಯೂಟರ್ ಜೊತೆ ಡೆವಲಪರ್ಸ್ ಮಾತಾಡೋಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ಆ ಲ್ಯಾಂಗ್ವೇಜ್ನ ಕಂಪೈಲರು ಮೆಷಿನ್ ಕೋಡಾಗಿ ಕನ್ವರ್ಟ್ ಮಾಡಿ ಕಂಪ್ಯೂಟರ್ ಕೊಡುತ್ತೆ. ಸೊ ಏನಕ್ಕೆ ನಾವು 0101 ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ತುಂಬಾ ಲೆಂದಿ ವಿಡಿಯೋ, ಕೋಡಿಂಗ್ ಅಂದರೆ ಏನು ಅಂತಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಸಹ ನೋಡ್ಕೊಂಡು ಬನ್ನಿ. ಸೊ ಇವಾಗ ಕೋಡಿಂಗ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟು ನಾವಿವಾಗ ಇಂಟ್ರೊಡಕ್ಷನ್ಗೆ ಹೋಗೋಣ. ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆದರೂ ಅಥವಾ ಯಾವುದೇ ಸ್ಕೂಲ್ಗೆ ಹೋದ್ರೂ ಫಸ್ಟ್ ಟೀಚರ್ ಏನು ಹೇಳೋದು ಹೇಳಿ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಮೈ ನೇಮ್ ಇಸ್ ಚಂದನ್, ಐ ಆಮ್ ಫ್ರಮ್ ಮೈಸೂರ್, ಬ್ಲಾ 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 ಅಂತ ಹೇಳ್ತೀವಿ ನೋಡಿ. ಅದೇ ರೀತಿ ಫಸ್ಟ್ ಲೆಕ್ಚರ್ ಇದು ಪೈಥನ್ ಪ್ರೋಗ್ರಾಮಿಂದು ಇಂಟ್ರೊಡಕ್ಷನ್. ಓಕೆನಾ. ಸೊ ಇಲ್ಲಿ ಥಿಯರಿ ಜಾಸ್ತಿ ಇದೆ ಇದೊಂದು ಫಸ್ಟ್ ವಿಡಿಯೋದಲ್ಲಿ. ಯಾಕೆ ಅಂದರೆ ಥಿಯರಿ ಲೈಕ್ ನೀವು ಪೈಥನ್ನೇ ಅಂದರೆ ಏನು ಅಂತ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ, ಅವರು ಕಲ್ತ್ಕೊಳ್ತಿರೋದ್ರಿಂದ ಥಿಯರಿ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಬೇರ್ ವಿತ್ ಮೀ, ಬೋರ್ ಆದರೂ ಪರವಾಗಿಲ್ಲ, ಇದನ್ನು ನೋಡಲೇಬೇಕು ನೀವು, ಯಾಕಂದರೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸೊ ವಾಟ್ ಇಸ್ ಪೈಥನ್? ಇವಾಗ ಹೇಳಿದೆ ಅದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ಹೈ ಲೆವೆಲ್ ಅಂತ ಇದೆ. ಹೈ ಲೆವೆಲ್ ಅಂದರೆ ಏನು, ಮನುಷ್ಯರಿಗೆ ಅಂದರೆ ನಮಗೆ ಜಾಸ್ತಿ ಅರ್ಥ ಆಗುವಂಥದ್ದು ಹೈ ಲೆವೆಲ್. ಲೋ ಲೆವೆಲ್ ಅಂದರೆ ಮೆಷಿನ್ಗೆ ಜಾಸ್ತಿ ಅರ್ಥ ಆಗುವಂಥದ್ದು. ಸೊ ಅದಕ್ಕೆ ಅಷ್ಟು ಇಟ್ಕೊಳ್ಳಿ. ನೆಕ್ಸ್ಟು ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಇಂಟರ್ಪ್ರಿಟೆಡ್ ಅಂದರೆ ಏನು ಅಂತ ನೀವು ಕೇಳ್ಬೋದು ಇವಾಗ. ಓಕೆ, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್, ಇದಕ್ಕೆ ನಾನು ಎಕ್ಸಾಂಪಲ್ಸ್ ತಗೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಎಕ್ಸಾಂಪಲ್ ತಗೊಂಡೆ ಹೇಳ್ಕೊಡ್ತೀನಿ. ಇವಾಗ ಯಾವುದೋ ಒಂದು ಸಮಿಟ್ ನಡೀತಾ ಇದೆ ಅಥವಾ ಕಾನ್ಫರೆನ್ಸ್ ನಡೀತಾ ಇದೆ ಅಂದ್ಕೊಂಡು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸು. ಒಬ್ಬ ಇದ್ದಾನೆ, ಅವನು ಫ್ರೆಂಚಲ್ಲಿ ಮಾತಾಡ್ತಾ ಇದ್ದಾನೆ. ಓಕೆ, ಫ್ರೆಂಚಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಫ್ರೆಂಚಲ್ಲಿ ಮಾತಾಡ್ಬೇಕಾದ್ರೆ ಆಡಿಯನ್ಸು ಇಲ್ಲಿ ಇರ್ತಾರಲ್ವಾ. ಸೊ ಆಡಿಯನ್ಸ್ ಏನು, ಇಂಟರ್ನ್ಯಾಷನಲಿ ನಡಿಬೇಕಾದ್ರೆ ಇಂಡಿಯಾದಿಂದ ಹೋಗಿರ್ತಾರೆ, US ಇಂದ ಹೋಗಿರ್ತಾರೆ, UK ಇಂದ ಹೋಗಿರ್ತಾರೆ. ಸೊ ಒಬ್ಬೊಬ್ರು ಲ್ಯಾಂಗ್ವೇಜ್ ಒಂದೊಂದು ಇರುತ್ತೆ. ಸೊ ಇವರೆಲ್ಲ ಹಿಂದಿ ಮಾತ್ರ ಗೊತ್ತಿರೋರು. ಓಕೆ, ಇವ್ರಿಗೆ ಇಂಗ್ಲೀಷ್ ಗೊತ್ತು. ಸೊ ಈ ರೀತಿ ಮಿಕ್ಸ್ಡ್ ಆಡಿಯನ್ಸ್ ಇರುತ್ತೆ. ಇಂಥ ಟೈಮಲ್ಲಿ ಏನು ಮಾಡ್ತಾರೆ ಹೇಳಿ, ಒಂದು ಇಂಟರ್ಪ್ರಿಟರ್ನ ಇಡ್ತಾರೆ. ಸೊ ಇಂಟರ್ಪ್ರಿಟರ್ ನಾವು ತಗೊಳ್ಳೋಣ ಇಲ್ಲಿ. ಲೈಕ್ ಇಂಟರ್ಪ್ರಿಟರ್ ಇರುತ್ತೆ ಇಲ್ಲಿ ಮಧ್ಯದಲ್ಲಿ. ಸೊ ಎಲ್ಲ ಇಯರ್ಫೋನ್ಸ್ ಹಾಕೊಂಡಿರ್ತಾರೆ ನೋಡಿ ಒಂದೊಂದ್ಸಲಿ. ಅವ್ರು ಏನು ಮಾಡ್ತಾರೆ ಅಂದರೆ, ಇವ್ರು ಫ್ರೆಂಚಲ್ಲಿ ಏನು ಹೇಳ್ತಾರಲ್ವಾ, ಸೊ ಇಂಟರ್ಪ್ರಿಟರ್ ಏನಾಗುತ್ತೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಇಲ್ಲಿಗೆ ಅವ್ರು ಫ್ರೆಂಚಲ್ಲಿ ಹೇಳಿದ್ನ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿ ಇವ್ರಿಗೆ
ಹಿಂದಿ ಕನ್ವರ್ಟ್ ಮಾಡಿ ಇವ್ರಿಗೆ, ಹಾಗೆ ಇನ್ನೊಂದು ಯಾರೋ ಕನ್ನಡ ಬೇಕಂದ್ರೆ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಇವ್ರಿಗೆ ಆ ಥರ ಇಂಟರ್ಪ್ರಿಟ್ ಮಾಡಿ ಹೇಳುತ್ತೆ. ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂದರೆ ಅವರು ವೆಲ್ಕಮ್ ಅಂತ ಫಸ್ಟ್ ಹೇಳ್ತಾರೆ, ದಿಸ್ ಇಸ್ ಮೀ ಅಂತ ಏನೋ ಸುಮ್ಮನೆ ತಗೋತಾ ಇದ್ದೀನಿ ಹೇಳ್ತಾರೆ. ಸೊ ಈ ಥರ ಹೇಳಬೇಕಾದ್ರೆ ಇದೆಲ್ಲ ಫ್ರೆಂಚಲ್ಲಿ ಹೇಳಿರ್ತಾರೆ ಆಯಿತಾ, ಇಂಗ್ಲೀಷಲ್ಲಿ ಬರೀತೀನಿ, ನಂಗೆ ಗೊತ್ತಿಲ್ಲ ಫ್ರೆಂಚು. ಸೊ ವೆಲ್ಕಮ್ ಅಂತ ಹೇಳಾದ್ಮೇಲೆ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಇದನ್ನ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕನ್ವರ್ಟ್ ಮಾಡುತ್ತೆ. ಓಕೆ, ಇಂಗ್ಲೀಷ್, ಹಿಂದಿ, ಕನ್ನಡ ಹಿಂಗೆ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟು ಅದನ್ನು ಅವ್ರಿಗೆ ಪ್ಲೇ ಮಾಡುತ್ತೆ ಆಯಿತಾ. ನೆಕ್ಸ್ಟು ದಿಸ್ ಇಸ್ ಮೀ ಅನ್ನೋದನ್ನು ಇಂಗ್ಲೀಷ್, ಹಿಂದಿ, ಕನ್ನಡ ಇದರ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಏನಾಗ್ತಿದೆ, ಲೈನ್ ಬೈ ಲೈನ್. ಸೊ ಅವ್ರು ಹೇಳ್ದಂಗೆ ಲೈವಲ್ಲಿ ಟ್ರಾನ್ಸ್ಲೇಟ್ ಆಗಿ ಅವ್ರಿಗೆ ಹೋಗ್ತಾ ಇದೆ. ಓಕೆ, ಇಂಟರ್ಪ್ರಿಟೆಡ್ ಅಂದರೆ ಇಷ್ಟೇನೆ. ನೀವೇನು ಪೈಥಾನ್ ಕೋಡ್ ಬರೀತೀರಾ ಅದು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಲೈನು ಕನ್ವರ್ಟ್ ಆಗುತ್ತೆ ಮೆಷಿನ್ ಕೋಡ್ಗೆ, ಮೆಷಿನ್ ಅದನ್ನು ಅರ್ಥ ಮಾಡಿಕೊಂಡು ಏನು ಹೇಳಿರ್ತೀವೋ ಅದನ್ನು ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಲೈನು ಹಿಂಗೆ ಮಾಡೋದ್ರಿಂದ ಲೈಕ್ ಡಿಬಗ್ಗಿಂಗ್ ಈಸಿ ಆಗುತ್ತೆ. ಏನಾದರೂ ಎರರ್ ಬಂದರೆ ಯಾವ ಲೈನಲ್ಲಿ ಎರರ್ ಬಂದಿದೆ, ಯಾಕಲ್ಲಿ ಎರರ್ ಇದೆ, ಏನು ಎರರು ಅಂತ ಕಂಡುಹಿಡಿಯೋದು ತುಂಬ ಈಸಿ ಆಗುತ್ತೆ. ಬಟ್ ದೆನ್ ಇಂಟರ್ಪ್ರಿಟೆಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಏನಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಇನ್ನೊಂದು ಥರದ ಲ್ಯಾಂಗ್ವೇಜು, ಈಗ C++ ಏನಿದೆ ಅವೆಲ್ಲ ಕಂಪೈಲ್ಡ್ ಲ್ಯಾಂಗ್ವೇಜಸ್. ಓಕೆ, ಪೈಥನ್ನು ಇಂಟರ್ಪ್ರಿಟೆಡ್, ಅದು ಕಂಪೈಲ್ಡ್. ಓಕೆನಾ. ಸೊ ಇವಾಗ ಕಂಪೈಲ್ಡ್ ಅಂದರೆ ಏನು? ಸೊ ಕಂಪೈಲ್ಡ್ ಮೀನಿಂಗಲ್ಲೇ ಇದೆ, ಕಂಪೈಲ್ ಮಾಡ್ತಾ ಇದ್ದೀವಿ ಏನು. ಸೊ ಕಂಪೈಲ್ಡ್ ಲ್ಯಾಂಗ್ವೇಜ್ ಅಂದರೆ ಏನಂದರೆ, ಈಗ C++ ಎಲ್ಲ ಕೋಡ್ ಬರೀತೀರಾ ನೋಡಿ, ಅದನ್ನು ಒಟ್ಟಿಗೆ ಸೇರಿಸಿ ಚೇಂಜ್ ಮಾಡ್ತೀವಿ, ಒಟ್ಟಿಗೆ ಸೇರಿಸಿ ಕನ್ವರ್ಟ್ ಮಾಡ್ತೀವಿ ಮೆಷಿನ್ ಕೋಡ್ಗೆ. ಸೊ ಇದನ್ನು ನೀವು ಹೆಂಗೆ ಅರ್ಥ ಮಾಡ್ಕೋಬೋದು ಅಂದರೆ, ಇದು ಲೈವ್ ಇವೆಂಟು. ಸೊ ಲೈವ್ ಇವೆಂಟಲ್ಲಿ ನಾವು ಅಲ್ಲೇ ಲೈನ್ ಬೈ ಲೈನ್ ನೋಡ್ತಿದ್ವು. ಇನ್ನೊಂದು ರೆಕಾರ್ಡೆಡ್ ಇವೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಯಾರೋ ಫ್ರೆಂಚಲ್ಲಿ ಮಾತಾಡಿದ್ದಾನೆ, ಅದ್ರದ್ದು ರೆಕಾರ್ಡೆಡ್ ಇವೆಂಟ್ ಇದೆ, ಎಷ್ಟೊಂದು ಟೈಮ್ 1 ಗಂಟೆ ಟೈಮ್ ಮಾತಾಡಿದ್ದಾನೆ. ಸೊ ಟೋಟಲ್ ಇವೆಂಟ್ನ ಲೈಕ್ ಕನ್ವರ್ಟ್ ಮಾಡಿ, ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಬೇರೆ ಬೇರೆ ಲ್ಯಾಂಗ್ವೇಜಸ್ಗೆ ಕಳಿಸಿದ್ರೆ, ಓಕೆನಾ, ಟೋಟಲ್ ಇವೆಂಟ್ನ, ಅದು ಲೈನ್ ಬೈ ಲೈನ್ ಆಗಿರಲ್ಲ, ಫುಲ್ ಅವನ ಇದನ್ನೇ ತೆಗ್ದು ಲೈಕ್ ಕನ್ವರ್ಟ್ ಮಾಡಿಬಿಟ್ಟು ಹಾಕಿರ್ತೀವಿ ಬೇರೆಯವರಿಗೆ, ಲೈಕ್ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು. ಸೊ ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಹಿಂಗೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತಿದ್ದೀವಿ, ಕಂಪೈಲ್ ಮಾಡ್ತಾ ಇದ್ದೀವಿ. ಪ್ರತಿ ಲೈನ್ನ ಇಂಟರ್ಪ್ರಿಟ್ ಮಾಡ್ತಿಲ್ಲ, ಕಂಪೈಲ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಹಿಂಗೇನೆ ನೀವೇನು C++ ಅಲ್ಲಿ ಕೋಡ್ ಬರೀತೀರಾ, ಯಾವುದಾದ್ರು ಕಂಪೈಲ್ಡ್ ಲ್ಯಾಂಗ್ವೇಜಲ್ಲಿ ಕೋಡ್ ಬರೀತೀರಾ, ಅದನ್ನು ಒಂದು ಕಂಪೈಲರ್ ಕಳಿಸ್ತೀವಿ. ಓಕೆ, ಇಲ್ಲೇನು ಇಂಟರ್ಪ್ರಿಟರ್ ಅಂತ ಹೇಳಿದ್ವು ನೋಡಿ, ಇದನ್ನು ಇಂಟರ್ಪ್ರಿಟರ್ ಅಂತ, ಅದೇ ರೀತಿ ಇದು ಕಂಪೈಲರ್ಗೆ ಹೋಗುತ್ತೆ. ಕಂಪೈಲರ್ ಏನು ಮಾಡುತ್ತೆ, ನಾವೇನು ಹೇಳಿರ್ತೀವಿ ಲೈಕ್ ಕೋಡ್ ಏನು ಬರೆದಿರ್ತೀವಿ, ಆ ಕೋಡ್ನ ಕನ್ವರ್ಟ್ ಮಾಡಿ ಮೆಷಿನ್ ಕೋಡ್ 01001ಗೆ ಹೆಂಗೆ ಬೇಕು ಅಂತ ಹೇಳಿದೆ ಆ ಥರ ಮೆಷಿನ್ ಕೋಡಾಗಿ ಕನ್ವರ್ಟ್ ಮಾಡಿ ನಿಮಗೆ ಒಂದು a.out ಅನ್ನೋ ಒಂದು ಲೈಕ್ ಎನಿ ನೇಮ್ .out ಅನ್ನೋ ಒಂದು ಫೈಲ್ನ ಕೊಡುತ್ತೆ. ಸೊ ಅದನ್ನು ನೀವು ರನ್ ಮಾಡ್ಬೋದು. ಅದರಲ್ಲಿ ಡೈರೆಕ್ಟ್ ಮೆಷಿನ್ ಕೋಡ್ ಇರುತ್ತೆ, ಬೈನರಿ. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇಂಟರ್ಪ್ರಿಟೆಡ್ ಅಂದರೆ ಲೈನ್ ಬೈ ಲೈನ್, ಕಂಪೈಲ್ಡ್ ಅಂದರೆ ಒಟ್ಟಿಗೆ ಕಂಪೈಲ್ ಮಾಡಿರ್ತೀರಾ. ಸೊ ಇಂಟರ್ಪ್ರಿಟೆಡ್ ಲೈನ್ ಬೈ ಲೈನ್ ಇರೋದ್ರಿಂದ ಎಕ್ಸಿಕ್ಯೂಷನ್ ಟೈಮ್ ಜಾಸ್ತಿ ಇರುತ್ತೆ. ಸೊ ಪೈಥನ್ನು ರನ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಯಾಕಂದರೆ ಮೊದಲೇ ಕಂಪೈಲ್ ಆಗಿಲ್ಲ. ಸೊ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಲೈನ್ ಬೈ ಲೈನ್ ಕಂಪೈಲ್ ಆಗಿ ಲೈಕ್ ಅದಾಗ್ತಿರೋದಲ್ವಾ. ಸೊ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನೋಡಿ, ಸ್ಲೋ ಇದೆ ಪೈಥನ್ನು, ಸ್ಲೋ ಇದೆ. ಇದೇ ರೀಸನ್ನು ಪೈಥನ್ ಸ್ಲೋ. ಬಟ್ ಸ್ಲೋ ಇದೆ ಅಂದ ಮಾತ್ರಕ್ಕೆ ಪೈಥನ್ನ ಲೈಕ್ ಕೀಳಾಗಿ ನೋಡೋಕೆ ಹೋಗ್ಬೇಡಿ, ತುಂಬಾ ಮಾಡ್ಬೋದು ಪೈಥನಲ್ಲಿ. ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ. ಸೊ ಇಂಟರ್ಪ್ರಿಟೆಡ್ ಅರ್ಥ ಆಯಿತು ಅಂತ ಅನ್ಕೋತೀನಿ, ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟು, ಇಟ್ಸ್ ನೋನ್ ಫಾರ್ ಇಟ್ ಸಿಂಪ್ಲಿಸಿಟಿ ಆ್ಯಂಡ್ ರೀಡಬಿಲಿಟಿ. ಓಕೆ, ಸಿಂಪಲ್ ಲ್ಯಾಂಗ್ವೇಜ್, ರೀಡಬಲ್ ಏನಕ್ಕೆ ಅಂದರೆ ಇಂಗ್ಲೀಷ್, ನಾರ್ಮಲ್ ಇಂಗ್ಲೀಷ್ ಗೊತ್ತಿರೋರು ಯಾರಾದರೂ, ಇಂಗ್ಲೀಷ್ ಫುಲ್ ಗೊತ್ತಿಲ್ಲ ಆದರೂ ಪರವಾಗಿಲ್ಲ, ಅವರು ಸಹ ಪೈಥಾನ್ ಈಸಿಯಾಗಿ ಕಲ್ತ್ಕೋಬೋದು. ಇಟ್ ಅಲೌಸ್ ಡೆವಲಪರ್ಸ್ ಟು ರೈಟ್ ಕ್ಲಿಯರ್ ಪ್ರೋಗ್ರಾಮ್ಸ್ ಫಾರ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್. ಲೈಕ್ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಸಹ ಪೈಥಾನಲ್ಲಿ ಮಾಡ್ತೀವಿ, ಸ್ಮಾಲ್ ಅಷ್ಟೇ ಅಲ್ಲ. ಸೊ ಪೈಥನ್ನ ನಾವು ವೆಬ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ವೆಬ್ ಡೆವಲಪ್ಮೆಂಟಲ್ಲಿ ನೀವು ಜಾಂಗೋ, ಫ್ಲಾಸ್ಕ್, ಫಾಸ್ಟ್ API ಇದೆಲ್ಲ ಗೊತ್ತಿಲ್ಲ ಅಂತ ತಲೆ ಕೆಡ್ಸ್ಕೊಬೇಡಿ. ಬೇಸಿಕಲಿ ವೆಬ್ಸೈಟ್ ಡೆವಲಪ್ಮೆಂಟಲ್ಲಿ ಬ್ಯಾಕ್ ಎಂಡ್ಗೆ ಪೈಥನ್ನ ಯೂಸ್ ಮಾಡ್ತೀವಿ. ಸೊ ಜಾಂಗೋದಲ್ಲಿ HTML CSSನ ಯೂಸ್ ಮಾಡಿ, ಜಿಂಜಾ ಅಂತ ಏನೋ ಯೂಸ್ ಮಾಡಿ ಫ್ರಂಟ್ ಎಂಡ್ ಸಹ ಮಾಡ್ಬೋದು. ಸೊ ಬೇಸಿಕಲಿ ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ ಪೈಥನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡೇಟಾ ಸೈನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗಲ್ಲಿ ಪೈಥನ್ ತುಂಬಾ ಪಾಪ್ಯುಲರ್. ಸೊ ನಿಮಗೂ ಗೊತ್ತಿರುತ್ತೆ, ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಡ್ ಹೋಗಬೇಕು ಅಂದರೆ ಪೈಥನ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್ ಟು ಲರ್ನ್. ನೆಕ್ಸ್ಟ್ ಆಟೋಮೇಷನ್ ಅಂದರೆ ನೀವೇನು ಟಾಸ್ಕ್ಸ್ ಮಾಡ್ತೀರಾ ಮ್ಯಾನುವಲಿ, ಅದನ್ನು ಆಟೋಮೇಟ್ ಮಾಡೋಕ್ಕೂ ಸಹ ಪೈಥನ್ ಯೂಸ್ ಮಾಡ್ತೀವಿ. ಸೊ ಸದ್ಯಕ್ಕೆ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ. ಸೊ ಟೋಟಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಗೇಮ್ಸ್ ಇರ್ಬೋದು, ಅಥವಾ ಲೈಕ್ ಲ್ಯಾಪ್ಟಾಪ್ಗೆ ಸಾಫ್ಟ್ವೇರ್, ಈಗ ಬ್ರೌಸರ್ ಬರೀತೀರಾ, ಸೊ ಬ್ರೌಸರ್ ಈ ಥರ ಎಲ್ಲ ಬಿಲ್ಡ್ ಮಾಡ್ಬೋದು ಪೈಥನಲ್ಲಿ. ಓಕೆ, ಸೊ ವೈ ಇಸ್ ಪೈಥನ್ ಪಾಪ್ಯುಲರ್, ಈಸಿ ಟು ಲರ್ನ್. ಲೈಕ್ ಇಂಗ್ಲೀಷ್ ಥರ ಇದ್ದರೆ ಇಂಗ್ಲೀಷೇ ಗೊತ್ತು ನನಗೆ, ಪೈಥನ್ ಕಲಿಯೋದು ಎಷ್ಟೊತ್ತು. ಸೊ ನೀವು ನೋಡ್ಕೊಳ್ಳಿ ಎಷ್ಟು ಬೇಗ ಕಲಿತೀರಾ ಅಂತ. ನಿಮ್ಗೆ ಇವಾಗ ಅನಿಸ್ತಾ ಇರುತ್ತೆ ಅವ್ನು ಏನೇನೋ ಹೇಳ್ತಾನೆ ಅಂತ, ಬಟ್ ದೆನ್ ಇಟ್ ವಿಲ್ ಬಿ ವೆರಿ ಈಸಿ. ಆ್ಯಂಡ್ ದೆನ್ ಕಮ್ಯುನಿಟಿ ಸಪೋರ್ಟ್ ಜಾಸ್ತಿ ಇದೆ ನೋಡಿ. ಏನಾದರೂ ಒಂದನ್ನು ತುಂಬ ಜನ ಕಲ್ತಿದ್ರೆ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷು ಎಷ್ಟೊಂದು ಜನಕ್ಕೆ ಗೊತ್ತು. ಸೊ ಇಂಗ್ಲೀಷಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಬೇರೆಯವ್ರಿಗೆ ಹೋಗಿ ಕೇಳಿದ ತಕ್ಷಣ ಹೇಳ್ತಾರೆ. ಅಥವಾ ಲೈಕ್ ನೀವೇನಾದ್ರು ಹೊಸ
ಒಂದು ವರ್ಡ್ ಏನಾದರೂ ತಂದರೆ ಇಡೀ ಕಮ್ಯುನಿಟಿಗೆ ಗೊತ್ತಾಗುತ್ತೆ ಬೇಗ. ಆ್ಯಂಡ್ ಲೈಕ್ ಕಮ್ಯುನಿಟಿ ಸಪೋರ್ಟ್ ಜಾಸ್ತಿ ಇದೆ. ಅದೇ ರೀತಿ ಪೈಥನ್ನು ಸಹ ತುಂಬ ಜನ ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಬಟ್ ಅಷ್ಟೊಂದು ಪಾಪ್ಯುಲರ್ ಇಲ್ಲದೇ ಇರೋ ಲ್ಯಾಂಗ್ವೇಜಸ್ ಹೆಂಗೆ ಅಂದರೆ ನೀವು ಸರ್ಚ್ ಮಾಡಿ ಸಿಕ್ಕದೇನೆ ನೀವು ಸ್ಟ್ಯಾಕ್ ಓವರ್‌ಫುಲ್ ಕ್ವೆಶ್ಚನ್ ಹಾಕಿ ಯಾರಾದರೂ ಆನ್ಸರ್ ಮಾಡೋ ತನಕ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ಕಮ್ಯುನಿಟಿ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. ತುಂಬಾ ಲೈಬ್ರರೀಸ್ ಏನೇನೋ ಬಿಲ್ಡ್ ಮಾಡ್ತಾ ಇದ್ದಾರೆ ಪೈಥಾನಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ರಾಸ್ ಪ್ಲಾಟ್‌ಫಾರ್ಮ್. ಪೈಥಾನ್ ಕೋಡ್ ಹೆಂಗೆ ಅಂದರೆ ಒಂದ್ಸಲ ಕೋಡ್ ಬರೆದ್ಬಿಟ್ರೆ ನೀವು ಅದನ್ನು ಮ್ಯಾಕ್ OSಲ್ಲಿ, ವಿಂಡೋಸಲ್ಲಿ, ಲಿನಕ್ಸಲ್ಲಿ ಎಲ್ಲಾದರೂ ರನ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ವರ್ಸಟೈಲ್. ವರ್ಸಟೈಲ್ ಅಂದರೆ ಏನು ಬೇಕಾದರೂ ಮಾಡ್ಬೋದು ಪೈಥಾನಲ್ಲಿ ಆಲ್ಮೋಸ್ಟ್. ಓಕೆನಾ? ಸೊ ಅದಕ್ಕೋಸ್ಕರ ಪೈಥಾನ್ ಇಸ್ ವೆರಿ ಪಾಪ್ಯುಲರ್. ಸೊ ಪೈಥಾನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, VS ಕೋಡ್ಗೆ ಹೇಗೆ ಸೆಟಪ್ ಮಾಡ್ಕೊಳ್ಳೋದು, ಇದೆಲ್ಲ ಇದರಲ್ಲಿ ನಾನು ನೋಟ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು. ಅದನ್ನು ಹೋಮ್‌ವರ್ಕಲ್ಲಿ ಕೊಟ್ಟಿದ್ದೀನಿ. ಸದ್ಯಕ್ಕೆ ನಾವು ಮುಗಿಸ್ಬಿಡೋಣ. ಈ ಟ್ಯುಟೋರಿಯಲ್ ಮುಗಿಸಾದ್ಮೇಲೆ ನೀವು ಅದನ್ನು ಟ್ರೈ ಮಾಡಬೇಕಾಗಿರುತ್ತೆ. ನಾನು ನೆಕ್ಸ್ಟ್ ಟ್ಯುಟೋರಿಯಲ್ ರಿಲೀಸ್ ಮಾಡೋ ಅಷ್ಟರಲ್ಲಿ ನಾಳೆ. ಸೊ ಬಿಫೋರ್ ದ್ಯಾಟ್ ವಿಲ್ ಕಮ್ ಟು ದಿಸ್ ಪೈಥಾನ್ ಆಸ್ ಅನ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ನಿಮ್ಗೆ ಗೊತ್ತಾಯಿತು ಏನೋ ಪೈಥಾನ್ ಎಕ್ಸಿಕ್ಯೂಟ್ಸ್ ಕೋಡ್ ಲೈನ್ ಬೈ ಲೈನ್. ಓಕೆ, ಇಫ್ ದಟ್ ಇಸ್ ಡನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬೆನಿಫಿಟ್ಸ್ ಏನು ಇಂಟರ್ಪ್ರಿಟೆಡ್ ಅಂತಲೂ ಸಹ ಹೇಳಿದೆ. ಈಸಿಯಾಗಿ ನೀವು ಏನಾದರೂ ಎರರ್ ಬಂದರೆ ಯಾವ ಲೈನಲ್ಲಿ ಬಂದಿದೆ ಅಂತ ತಿಳ್ಕೊಬೋದು. ಆ್ಯಂಡ್ ಡೆವಲಪ್ ಮಾಡೋದು ಈಸಿ. ಓಕೆನಾ? ಲೈಕ್ ನೀವೇನು ಕಂಪೈಲ್ ಮಾಡಿ ಚೆಕ್ ಮಾಡೋಂಗಿಲ್ಲ. ಪ್ರತಿ ಸಲ ನೀವು ಡೆವಲಪ್ ಮಾಡಬೇಕಾದ್ರೆ ಅಂದರೆ ಕೋಡ್ ಬರೀಬೇಕಾದ್ರೆ ಈಸಿಯಾಗಿ ಬೇಗ ಬರ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದೇನು ಫೀಚರು ನೋಡೋಣ. ಸಿಂಪಲ್ ಸಿಂಟ್ಯಾಕ್ಸ್ ಹೇಳಿದೆ, ಇಂಟರ್ಪ್ರಿಟೆಡ್ ಹೇಳಿದೆ, ಡೈನಾಮಿಕಲಿ ಟೈಪ್ಡ್ ಅಂತ ಕೇಳ್ತಿದ್ದಾರೆ. ಇದೇನಪ್ಪ ಡೈನಾಮಿಕಲಿ ಟೈಪ್ಡು? ಸೊ ಎಕ್ಸ್ಪ್ಲನೇಷನ್ ಹೋಗೋಣ. ಸೊ ಡೈನಾಮಿಕಲಿ ಟೈಪ್ಡ್ ಅನ್ನೋದಕ್ಕೆ ನಾನು ಇಲ್ಲಿಂದ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಕಾಲೇಜಸ್ಗಳಿದೆ, ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಅಂದ್ಕೊಳ್ಳಿ. ಒಂದೊಂದು ಕಾಲೇಜಸಲ್ಲಿ ಯೂನಿಫಾರ್ಮ್ ಬೇಕು. ಓಕೆ, ಒಂದೊಂದು ಕಾಲೇಜಸಲ್ಲಿ ಯೂನಿಫಾರ್ಮ್ ಇಲ್ಲ. ಓಕೆ, ನೋ ಯೂನಿಫಾರ್ಮ್ ಹಿಂಗೆ ಇಟ್ಕೊಳ್ಳೋಣ. ಸೊ ಯೂನಿಫಾರ್ಮ್ ಇರೋವಂಥ ಕಾಲೇಜಸಲ್ಲಿ ಏನಾಗುತ್ತೆ, ಅವರು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಹೀಗೆ ಯಾವ್ಯಾವ ಕಾಲೇಜಿಗೆ ಬರ್ತಾರೆ ಅವಾಗೆಲ್ಲ ಅವರು ಯೂನಿಫಾರ್ಮ್ ಹಾಕೋಬೇಕಾಗಿರುತ್ತೆ. ಸೊ ಅವರ ಕ್ಲೋತ್ ಟೈಪ್ ಅಂತ ತಗೊಳ್ಳೋಣ ಇಲ್ಲಿ. ಕ್ಲೋತ್ ಟೈಪ್, ಈ ಟೈಪ್ಗೂ ಏನೋ ಕನೆಕ್ಷನ್ ಇದೆ, ಮುಂದೆ ಹೇಳ್ತೀನಿ. ಸೊ ಕ್ಲೋತ್ ಟೈಪು ಯಾವಾಗಲೂ ಸೇಮ್ ಇರುತ್ತೆ, ಸ್ಟ್ಯಾಟಿಕ್ ಇರುತ್ತೆ ಅಂತಲೂ ಹೇಳ್ಬೋದು. ಓಕೆನಾ? ಸೊ ಕ್ಲೋತ್ ಟೈಪ್ ಯಾವಾಗಲೂ ಸ್ಟ್ಯಾಟಿಕ್ ಆಗಿರುತ್ತೆ ಇಲ್ಲಿ. ಓಕೆ, ಬಟ್ ನಮ್ಮ ಕಾಲೇಜು JC ಕಾಲೇಜಲ್ಲಿ ಲೈಕ್ ಯೂನಿಫಾರ್ಮ್ ಇರಲಿಲ್ಲ. ಸೊ ಮಂಡೇ ಹಾಕೊಳ್ಳೋ ಬಟ್ಟೆನ ನಾವು ಟ್ಯೂಸ್ಡೇ ಹಾಕೋತಿರಲಿಲ್ಲ. ಲೈಕ್ ಸ್ವಲ್ಪ ಜನ ಲೈಕ್ ನಾನು ಹಾಕೋತಿದ್ದೆ, ಸರಿನಾ? ಲೈಕ್ ಬೇಸಿಕಲಿ ಹೇಳ್ತಾ ಇದ್ದೀನಿ, ನಾವು ಯಾವತ್ತಾದರೂ ಬೇಕಾದಾಗ ಚೇಂಜ್ ಮಾಡ್ಬೋದು. ಇದೇ ಸ್ಟ್ರಿಕ್ಟ್ ಅಂತ ಇದನ್ನೇ ಇಟ್ಬಿಟ್ಟಿರಲಿಲ್ಲ ಅವರು, ಲೈಕ್ ಇದೇ ಹಾಕೋಬರ್ಬೇಕು ದಿನ ಅಂತ. ಸೊ ಒಂದಿನ ಫಾರ್ಮಲ್ಸ್ ಹಾಕ್ತೀನಿ, ಒಂದಿನ ಕ್ಯಾಶುವಲ್ಸ್ ಹಾಕ್ತೀನಿ, ಒಂದಿನ ಶಾರ್ಟ್ಸ್ ಹಾಕ್ತೀನಿ. ಸೊ ಶಾರ್ಟ್ಸ್ ಹಾಕಂಗಿಲ್ಲ ಹೇಳ್ತಿದ್ದೀನಿ. ಸೊ ಹೀಗೆ ಕ್ಲೋತ್ ಟೈಪ್ ಚೇಂಜ್ ಆಗ್ತಾ ಇದೆ. ಸೊ ಕ್ಲೋತ್ ಟೈಪು ಇಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆನಾ? ಸೊ ಕ್ಲೋತ್ ಟೈಪ್ ಚೇಂಜ್ ಅಂದರೆ ಏನು, ಇಲ್ಲಿ ಡೈನಾಮಿಕ್. ಸೊ ಡೈನಾಮಿಕ್ ಅಂದರೆ ಏನು, ಸಮಥಿಂಗ್ ವಿಚ್ ಚೇಂಜಸ್. ಸೊ ಇದು ಡೈನಾಮಿಕ್ ಆಗಿದೆ. ಓಕೆನಾ? ಸೊ ಇಲ್ಲಿ ನೀವೇನೋ ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು? ಈ ವರ್ಡ್ಸ್ಗಳು ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್. ಓಕೆ, ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್. ಇದನ್ನ ಡೈನಾಮಿಕಲಿ ಟೈಪ್ಡ್ ಅಂತಾರೆ ಆ್ಯಂಡ್ ಇದನ್ನ ಸ್ಟ್ಯಾಟಿಕಲಿ ಟೈಪ್ಡ್ ಅಂತಾರೆ. ಓಕೆನಾ? ಸೊ ಪೈಥನ್ನಲ್ಲಿ ಯಾವುದಾದ್ರೂ ಒಂದು ಡೇಟಾನ ಡಿಕ್ಲೇರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು ಡೇಟಾ ಇದೆ. ಸೊ ಆ ಡೇಟಾ ಇದ್ದರೆ ಆ ಡೇಟಾ ಇಂಟೀಜರ್ ಆಗಿರ್ಬೋದು ಅಥವಾ ಫ್ಲೋಟ್ ಆಗಿರ್ಬೋದು, ಈ ಥರ ಲೈಕ್ ಡೆಸಿಮಲ್ ಬೇಸಿಕಲಿ. ಓಕೆನಾ? ಅಥವಾ ಒಂದು ಸ್ಟ್ರಿಂಗ್ ಅಂದರೆ ಏನೋ ಒಂದು ಸೆಂಟೆನ್ಸೋ ವರ್ಡೋ ಏನೋ ಆಗಿರ್ಬೋದು, ಆಯಿತಾ? ಆ್ಯಂಡ್ ಬೂಲ್ ಸಹ ಇದೆ. ಸದ್ಯಕ್ಕೆ ಏನೋ ಒಂದು ಆಗಿದ್ರೆ ಮಧ್ಯದಲ್ಲಿ ನೀವು ಚೇಂಜ್ ಮಾಡ್ಬೋದು. ಇವಾಗ ಫಸ್ಟು A = 10 ಅಂತ ತಗೋಣ. ಬೇಸಿಕಲಿ ನಾನು ಕ್ಲಿಯರ್ ಮಾಡ್ತೀನಿ, ನಿಮಗೆ ಯೂನಿಫಾರ್ಮ್ ಎಕ್ಸಾಂಪಲ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮಧ್ಯದಲ್ಲಿ ಚೇಂಜ್ ಮಾಡ್ಬೋದು, ಅದು ಡೈನಾಮಿಕ್ಕು. ಚೇಂಜ್ ಆಗಲ್ಲ, ಅದು ಸ್ಟ್ಯಾಟಿಕ್ಕು. ಮೊದಲೇ ಒಂದು ಡಿಫೈನ್ ಮಾಡಿಬಿಟ್ಟಿದ್ದಾರೆ ರೂಲ್ಸ್ನ. ಫಸ್ಟು ಕಾಲೇಜ್ ಸ್ಟಾರ್ಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ ಹಿಂಗಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಮುಂದೆನೂ ಸಹ ನೀವು ಚೇಂಜ್ ಮಾಡೋಕ್ಕಾಗಲ್ಲ. JCಯಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡುವಾಗಲೂ ಹೇಳಿಲ್ಲ, ಮುಂದೆನೂ ಸಹ ಯಾವಾಗ ಬೇಕಾವಾಗ ಕ್ಲೋತ್ ಟೈಪ್ ಚೇಂಜ್ ಮಾಡ್ಕೋಬೋದು. ಸೊ ಅದನ್ನು ನೀವು ನೆನ್ಪಿಟ್ಕೊಂಡಿರಿ. ನಾನು ಕ್ಲಿಯರ್ ಮಾಡ್ಕೋತೀನಿ. ಕ್ಲಿಯರ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಯಾವುದೋ ಒಂದು ಡೇಟಾ ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಸದ್ಯಕ್ಕೆ ವೇರಿಯೇಬಲ್ ಗೊತ್ತಿಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ವೇರಿಯೇಬಲ್ ಅಂತ ಹೇಳ್ತಿಲ್ಲ. ಸೊ ಆ ಡೇಟಾ ಏನಿದೆ, ಆ ಡೇಟಾದಲ್ಲಿ ಏನು ಸ್ಟೋರ್ ಆಗಿದೆ ಅಂದರೆ 3 ಸ್ಟೋರ್ ಆಗಿದೆ ಅಂತ ಅಂದ್ಕೊಳ್ಳಿ. ಪೈಥಾನಲ್ಲಿ ಹೆಂಗೆ ಅಂದರೆ ಹಿಂಗೆ ಮಾಡೋಕ್ಕೆ ನೀವು ಡೇಟಾ = 3 ಅಂತ ಕೊಡ್ತೀರಾ. ಸೊ 3 ಇಂಟೀಜರ್ ಆಗಿರ್ಬೋದು, ಅಥವಾ ನೀವು ಹಿಂಗೆ ಸ್ಟ್ರಿಂಗು ಸಹ ಕೊಡ್ಬೋದು. ಓಕೆನಾ? ಅಥವಾ ನೀವು ಇಲ್ಲಿ 0.0 ಕೊಡ್ಬೋದು. ಅಲ್ಲ, ಹೇಳ್ತಿದ್ದೀನಿ ನಿಮಗೆ. ಓಕೆನಾ? ಹಿಂಗೆ ಕೊಟ್ಟರು ಆಗುತ್ತೆ. ಸೊ
ನೀವಿಲ್ಲಿ ಯಾವ ಡೇಟಾ ಟೈಪ್ ಅದು ಅಂತ ಸ್ಪೆಸಿಫೈ ಮಾಡ್ತಿಲ್ಲ. ಇದು ಇಂಟೀಜರಾ, ಇದು ಫ್ಲೋಟಾ ಅಂತ ಏನೂ ಹೇಳ್ತಿಲ್ಲ. ನೀವು ಜಸ್ಟ್ ಏನು ಹೇಳ್ತಿದ್ದೀರಾ, ಡೇಟಾ ಅನ್ನೋ ವೇರಿಯಬಲ್ ಇದೆ, ಅದಕ್ಕೆ ಇದನ್ನ ಅಸೈನ್ ಮಾಡು ಅಂತ ಹೇಳ್ತಿದ್ದೀರಾ. ಪೈಥನ್ ಆಟೋಮ್ಯಾಟಿಕ್ ಆಗಿ ರನ್ ಟೈಮಲ್ಲಿ ಆ ಡೇಟಾ ಟೈಪ್ನ ಅಸೈನ್ ಮಾಡ್ಕೊಳ್ಳುತ್ತೆ. ಸೊ ಹಿಂಗೇನಾದ್ರು ಕೊಟ್ಟರೆ ಇದು ಸ್ಟ್ರಿಂಗು, ಸೊ ಡೇಟಾ ಸ್ಟ್ರಿಂಗ್ ಟೈಪ್ ಆಗಿರುತ್ತೆ. ಅದನ್ನು ಮುಂದೆ ನಾವು ಆ್ಯಕ್ಚುಲ್ ಆಗಿ ಲೈಕ್ ಕೋಡ್ ಮಾಡ್ಬೇಕಾದ್ರೆ ನೋಡ್ತೀವಿ. ಬಟ್ ಸಿ++, ಇಂಥ ಲ್ಯಾಂಗ್ವೇಜಸ್ಸು ಹೆಂಗೆ ಅಂದರೆ ಸ್ಟ್ಯಾಟಿಕಲಿ ಟೈಪ್ಡ್ ಲ್ಯಾಂಗ್ವೇಜಸ್ಸು. ಇಂಟ್ ಡೇಟಾ ಈಕ್ವಲ್ ಟು 3 ಹಿಂಗೆ ಕೊಡಬೇಕು. ಅದು ಇಂಟೀಜರ್ ಟೈಪು ಡೇಟಾ ಅನ್ನೋ ವೇರಿಯಬಲ್ಲು ಅಂತ ಹೇಳಬೇಕು. ಅದನ್ನು ಸ್ಟ್ಯಾಟಿಕಲಿ ಟೈಪ್ ಒಂದ್ಸಲ ಹೇಳಿದ್ರೆ ಡೇಟಾನ ನೀವು ಇಂಟೀಜರ್ನೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಡೇಟಾ ಈಕ್ವಲ್ಸ್ ನೀವು ಸ್ಟ್ರಿಂಗ್ ಹಾಕ್ಬಿಟ್ಟು ಚಂದನ್ ಅಂತ ಹಾಕಿದ್ರೆ ಎರರ್ ಕೊಡುತ್ತೆ. ಓಕೆನಾ? ಒಂದ್ಸಲ ಡಿಫೈನ್ ಆದರೆ ಅದೇ ಥರ. ಈಗ ಕಾಲೇಜಲ್ಲಿ ನೋಡಿ, ಒಂದ್ಸಲ ಯೂನಿಫಾರ್ಮ್ ಹೇಳಾದ್ಮೇಲೆ ಅದೇ ಯೂನಿಫಾರ್ಮ್ ನೀವು ಹಾಕೊಂಡು ಬರಬೇಕಷ್ಟೇ. ಬಟ್ ಯೂನಿಫಾರ್ಮ್ ಇಲ್ಲದೇ ಇರೋ ಕಾಲೇಜಲ್ಲಿ ಅಂದರೆ ಪೈಥಾನ್ ಥರದಲ್ಲಿ ಆರಾಮಾಗಿ ನೀವು ಏನು ಬೇಕಾದರೂ ಹಾಕೋಬೋದು. ದಟ್ ಈಸ್ ಕಾಲ್ಡ್ ಡೈನಾಮಿಕಲಿ ಟೈಪ್ಡ್. ಸೊ ಡೈನಾಮಿಕಲಿ ಟೈಪ್ ಸಹ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್. ಪೈಥನ್ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕೇಳಿರ್ತೀರಾ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಗೇನ್. ಮತ್ತೆ ಎಕ್ಸ್ಪ್ಲನೇಷನ್ಗೆ ಹೋಗೋಣ. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಏನು? ಮೊದಲೆಲ್ಲ ಈಗ ಯಲ್ಲಿ ಏನು ಕೋಡ್ ಬರೀತಿದ್ರಿ ಅದನ್ನು ಪ್ರೊಸೀಜರಲ್ ಅಂತಾರೆ. ಪ್ರೊಸೀಜರಲ್ ಅಂದರೆ ಪ್ರೊಸೀಜರ್, ಅದು ಟಾಪ್ ಡೌನ್ ಅಪ್ರೋಚು. ಲೈಕ್ ಒಂದು ಫಂಕ್ಷನ್ಸ್ ಆಗಿ ನೀವು ಡಿವೈಡ್ ಮಾಡ್ಬೋದು. ಪ್ರೊಸೀಜರ್ ಅಂದರೆ ಫಂಕ್ಷನ್. ಸೊ ಫಂಕ್ಷನ್ಸ್ನ ಬರಿಬೋದಾಗಿತ್ತು ನೀವು ಇಲ್ಲಿ ಯಲ್ಲಿ. ಓಕೆ, ಫಂಕ್ಷನ್ಸು. ಬಟ್ ಇವಾಗ ಅದನ್ನು ರಿಯಲ್ ವರ್ಲ್ಡ್ಗೆ ಕನೆಕ್ಟ್ ಮಾಡೋದು, ತುಂಬ ಲೈಕ್ ಮಾಡ್ಯುಲಾರಿಟಿ ಕೊಡೋದು ಕೋಡ್ಗೆ. ಲೈಕ್ ಮಾಡ್ಯುಲಾರಿಟಿ ಅಂದರೆ ಒಂದು ಕೋಡ್ ಬೇಸ್ ಇದ್ದರೆ ಅದನ್ನು ಸ್ಪ್ಲಿಟ್ ಮಾಡಿ ಡಿಫ್ರೆಂಟ್ ಮಾಡ್ಯೂಲ್ಸ್ ಆಗಿ, ಚಿಕ್ಕ ಚಿಕ್ಕ ಮಾಡ್ಯೂಲ್ಸ್ ಆಗಿ, ಸೆಪ್ರೇಟ್ ಇಂಡಿಪೆಂಡೆಂಟ್ ಮಾಡ್ಯೂಲ್ಸ್ ಆಗಿ ಮಾಡೋದು ಕಷ್ಟ ಆಗ್ತಿತ್ತು. ಯಾಕಂದರೆ ಅದೇ ಫಂಕ್ಷನ್ಸ್ನ ಲೈಕ್ ರಿಯೂಸ್ ಮಾಡಬೇಕು ಅಂದರೆ ಈ ಥರ ಎಲ್ಲ ಎಷ್ಟೊಂದು ಲೈಕ್ ಲಿಮಿಟೇಷನ್ಸ್ ಇದೆ ಪ್ರೊಸೀಜರಲ್ಗೆ. ಅದಕ್ಕೋಸ್ಕರ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ತಂದ್ವು. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಡೈಮ್ ಅಂತಾರೆ. ಸೊ ಇದು ಪೈಥನ್ ಇದನ್ನು ಫಾಲೋ ಮಾಡುತ್ತೆ. ಪೈಥನ್ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಹ ಹೌದು, ಬಟ್ ಇಲ್ಲಿ ನಮ್ಮ ಸ್ಕೋಪಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದೆ. ಸೊ ಬೇಸಿಕಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಏನು? ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಏನಿಲ್ಲ, ಒಂದು ಟೆಂಪ್ಲೇಟ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ. ಓಕೆ, ಅದನ್ನು ಕ್ಲಾಸ್ ಅಂತೀವಿ. ಓಕೆ, ಆ ಟೆಂಪ್ಲೇಟಿಂದ ಮಾಡೋ ಯಾವುದೇ ಪ್ರಾಡಕ್ಟ್, ಓಕೆ, ಯಾವುದೇ ಪ್ರಾಡಕ್ಟ್ನ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದ್ರ ಮೇಲೆ ತುಂಬಾ ಡೀಪ್, ಅದ್ರ ಮೇಲೇ ಒಂದು ಪ್ಲೇಲಿಸ್ಟ್ ಮಾಡ್ಬೋದು, ಅಷ್ಟಿದೆ. ಬಟ್ ಬೇಸಿಕಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಒಂದು ಟೆಂಪ್ಲೇಟ್ ಇರುತ್ತೆ, ಅದನ್ನು ನೀವು ಪ್ರಾಡಕ್ಟ್ಸ್ ಎಷ್ಟೊಂದಾದ್ರು ಮಾಡ್ಬೋದು. ಸೊ ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3 ಆ ಥರ ಒಂದೇ ಟೆಂಪ್ಲೇಟ್ ಇಟ್ಕೊಂಡು. ಈಗ ಹೆಂಗೆ ಅಂದರೆ ಕಾರ್ದು ಬ್ಲೂ ಪ್ರಿಂಟ್ ಇರುತ್ತೆ. ಲೈಕ್ ಹೆಂಗಂದರೆ ಕಾರ್ ಬ್ಲೂ ಪ್ರಿಂಟ್ ಅನ್ನೋದಕ್ಕಿಂತ ಕಾರ್ ಅಂತ ಅಂದ್ಕೊಳ್ಳಿ. ಸೊ ಕಾರ್ ಇದೆ. ಸೊ ಕಾರ್ಗೆ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. 4 ವೀಲ್ ಇರಬೇಕು. ಲೈಕ್ ಇವಾಗೇನೋ ಜಾಸ್ತಿ ಬರ್ತದೆ, ಬಟ್ ಸದ್ಯಕ್ಕೆ ಹೇಳ್ತೀನಿ. 4 ವೀಲ್ ಇರಬೇಕು. AC ಇದ್ರೂ ಇರ್ಬೋದು, ಇಲ್ಲಾಂದ್ರೂ ಇರ್ಬೋದು. ಆ್ಯಂಡ್ ನೆಕ್ಸ್ಟು ಕಾರು ಒಂದು ಶೇಪ್ ಈ ಥರ ಇರಬೇಕು. ಈ ರೀತಿ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದು ಟೆಂಪ್ಲೇಟ್ ಆಗುತ್ತೆ, ಆಯಿತಾ? ಇದು ಟೆಂಪ್ಲೇಟು. ಈ ಟೆಂಪ್ಲೇಟ್ನ ಇಟ್ಕೊಂಡು ಟಾಟಾ, ನೆಕ್ಸ್ಟು ಇಲ್ಲಿ ಒಂದು BMW, ನೆಕ್ಸ್ಟು ಇಲ್ಲಿ ಬೆನ್ಸ್, ಓಕೆ, ಈ ರೀತಿ ಬೇರೆ ಬೇರೆ ಕಾರ್ಗಳನ್ನ ತರ್ತೀವಿ ನೋಡಿ. ಇವೆಲ್ಲ ಆಬ್ಜೆಕ್ಟ್ಸು. ಸೊ ಆಬ್ಜೆಕ್ಟು, ಓಕೆನಾ? ಇದು ಕ್ಲಾಸ್. ಸೊ ಬೇಸಿಕಲಿ ಹಿಂಗೆ ಇಟ್ಕೊಳ್ಳಿ, ರಿಯಲ್ ವರ್ಲ್ಡಲ್ಲಿ ಏನು ನಡೆಯುತ್ತೋ ಅದನ್ನು ಪ್ರೋಗ್ರಾಮಿಂಗ್ ಜೊತೆ ಕನೆಕ್ಟ್ ಮಾಡೋಕ್ಕೆ, ನಮಗೆ ಈಸಿಯರ್ ಪ್ರೋಗ್ರಾಮಿಂಗ್, ಮಾಡ್ಯುಲಾರಿಟಿ ಇನ್ಕ್ರೀಸ್ ಮಾಡೋಕ್ಕೆ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದನ್ನ ಸಿಂಪಲ್ ಮಾಡೋಕ್ಕೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಅಪ್ರೋಚ್ನ ತಂದ್ವು. ಸೊ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡೋದು ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕಾದ್ರೆ. ಆ್ಯಂಡ್ ಪೈಥನ್ ಇಸ್ ಅನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವಾಗ ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಇದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅನ್ನೋ ವರ್ಡ್ ನಿಮ್ಮ ತಲೆಯಲ್ಲಿ ಇರಬೇಕಂತ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಸ್ಟ್ಯಾಂಡರ್ಡ್ ಲೈಬ್ರರಿ ಅಂದರೆ ಬಿಲ್ಟ್ ಇನ್ ಫಂಕ್ಷನ್ಸ್ ಜಾಸ್ತಿ ಇದೆ. ಲೈಬ್ರರಿ ಅಂತೆಲ್ಲ ನಿಮ್ಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಲ್ಟ್ ಇನ್ ಫಂಕ್ಷನ್ಸ್ ತುಂಬಾ ಜಾಸ್ತಿ ಇದೆ. ಲೈಕ್ ನೀವೇನಾದರೂ ಆ್ಯಡ್ ಮಾಡಬೇಕಂದ್ರೆ, ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ, ಲೈಕ್ ಅರೇಸ್ನ, ಲೈಕ್ ದೇರ್ ಆರ್ ಎ ಲಾಟ್ ಆಫ್ ಥಿಂಗ್ಸ್. ಲೈಕ್ ರ್ಯಾಂಡಮ್ ಅನ್ನೋ ಇದೆ, ರ್ಯಾಂಡಮ್ ನಂಬರ್ಸ್ ಜನ್ರೇಟ್ ಮಾಡೋಕ್ಕೆಲ್ಲ. ಸೊ ಆ ಥರ ಎಷ್ಟೊಂದು ಬಿಲ್ಟ್ ಇನ್ ಲೈಬ್ರರೀಸ್ ಇದೆ. ಲೈಬ್ರರೀಸ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೊಬೇಡಿ. ಬೇರೆಯವ್ರು ಕೂಡ ಬೇಸಿಕಲಿ ನೀವು ಯೂಸ್ ಮಾಡ್ತಾ ಇರ್ತೀರ ಡೈರೆಕ್ಟಾಗಿ. ಅದನ್ನು ನಾವು ಮುಂದೆ ನೋಡೋಣ ಕೋಡ್ ಮಾಡಬೇಕಾದ್ರೆ. ಬೇಸಿಕಲಿ ಇಷ್ಟೇ. ಸೊ ಪೈಥನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ, ಕೋಡಿಂಗ್ ಅಂದರೆ ಏನು. ಸೊ ಪೈಥನ್ನಲ್ಲಿ ಸ್ವಲ್ಪ ಕೀವರ್ಡ್ಸ್ ನೋಡಿ, ಹೈ ಲೆವೆಲ್, ಇಂಟರ್ಪ್ರಿಟೆಡ್, ಡೈನಾಮಿಕ್ಲಿ ಟೈಪ್, ಇದೆಲ್ಲ ತಿಳ್ಕೊಂಡಿದ್ದೀರಾ. ನೆಕ್ಸ್ಟು ಲೈಕ್ ಇಷ್ಟೆಲ್ಲ ತಿಳಿಸಿದ್ದೀನಿ ಅಂದರೆ ನನಗೂ ನೀವೇನಾದರೂ ಮಾಡಬೇಕಲ್ವಾ. ಸೊ ಏನಿಲ್ಲ, ನಿಮಗೋಸ್ಕರನೇ ಮಾಡಿ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ.
ಹೋಮ್ ವರ್ಕ್ ಏನಂದರೆ ನಿಮ್ಮ ಲೆಕ್ಚರರ್ಸ್ ಕೊಡ್ತಾರೆ ನೋಡಿ, ಅಸೈನ್ಮೆಂಟ್ ಬರೀರಿ, ಸ್ವಲ್ಪ ಒಂದು 2 ಗಂಟೆ ಟೈಮು ಸುಮ್ಮನೆ ಸುಮ್ಮನೆ ಏನು ಬರ್ತಿರಲ್ಲ ಅಲ್ಲಿ, ಏನೋ ಅವ್ರು ಏನೋ ಬರೆದಿರ್ತಾರೆ, ಕಾಪಿ ಹೊಡೆದಿರ್ತೀರ, ಅದನ್ನು ಸಹ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಾನು ನಿಮಗೆ. ಲೈಕ್ ಬೇಸಿಕಲಿ ಏನು ಹೇಳ್ತೀನಿ ಅಂದರೆ, ಡೌನ್ಲೋಡ್ ಮಾಡ್ಕೊಳ್ಳಿ ಪೈಥನ್ನ ಮತ್ತು ವಿ ಎಸ್ ಕೋಡ್ನ. ಒಂದು ರೆಫರೆನ್ಸ್ ವೀಡಿಯೋ ಹಾಕಿದ್ದೀನಿ, ಅಲ್ಲಿ ಏನು ನಡೀತಿದೆಯೋ ಅದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿರೋ, ಏನು ಮಾಡ್ತಾರೆ ಅದನ್ನೇ ನೀವು ಮಾಡಿದ್ರೆ ನಿಮ್ಗೆ ಇನ್ಸ್ಟಾಲ್ ಆಗುತ್ತೆ, ಯಾವುದೇ ರೀತಿಯ ಇಶ್ಯೂ ಬರಲ್ಲ. ಇಶ್ಯೂ ಬಂದರೆ ಅದು ರಿಸಾಲ್ವ್ ಮಾಡೋದು ನಿಮಗೆ ಬಿಟ್ಟಿದ್ದು, ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಅದು ಇಶ್ಯೂ ಸರಿಯಾಗಿ ಹೋಗುತ್ತೆ. ಸೊ ಆ ಥರ ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ಪೈಥನ್ ಪ್ರೋಗ್ರಾಮ್ ಬರೀಬೇಕು. ಸೊ ಪೈಥನ್ ಪ್ರೋಗ್ರಾಮ್ ನಿಮ್ಗೆ ಹೇಳೋದಿರಲಿಲ್ಲ ಅಲ್ವಾ ನಾನು. ಸೊ ಇವಾಗ ವಿ ಎಸ್ ಕೋಡ್ಗೆ ಹೋಗ್ತೀವಿ. ಸೊ ವಿ ಎಸ್ ಕೋಡಲ್ಲಿ ನಾವು ಕೋಡ್ ಬರೀತಾ ಇರ್ತೀವಿ. ಸೊ ನೀವು ಪ್ರೋಗ್ರಾಮ್ ಯೂಸ್ ಮಾಡ್ತೀರಾ ಬರೀಬಹುದು. ಸೊ ಬೇಸಿಕಲಿ ಪ್ರಿಂಟ್ ಎಲ್ಲ ಮಾಡೋದು ಹಲೋ ವರ್ಲ್ಡ್. ಓಕೆ. ಸೊ ಇಲ್ಲಿ ನೋಡ್ಬೋದು, ಇದು ಈ ಒಂದು ವಿ ಎಸ್ ಕೋಡ್ ಸಾಫ್ಟ್ವೇರ್ನ IDE ಅಂತೀವಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಇಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಫೈಲ್ಸ್ ಇಲ್ಲಿ ಬರುತ್ತೆ, ಔಟ್ಪುಟ್ಟು, ಇನ್ಪುಟ್ಟು, ಮುಂದೆ ಟೆಸ್ಟಿಂಗಿಗೆ ಡಿಬಗ್ ಪಾಯಿಂಟ್ಸ್, ಮತ್ತು ಇಲ್ಲಿ ನೋಡಿ ಎಷ್ಟು ಫೀಚರ್ಸ್ ಇದೆ. ಇದೆಲ್ಲ ಫೀಚರ್ಸ್ನ ಮುಂದೆ ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ನೀವು ಕೋಡ್ ಬರೀಬೇಕು, ಔಟ್ಪುಟ್ ನೋಡ್ಬೇಕು, ಅಷ್ಟೇ ನಿಮ್ಮ ಕೆಲಸ. ಸೊ ಕೋಡ್ ಬರೆಯೋದ್ರಲ್ಲೂ ನೋಡಿ, ಪ್ರಿಂಟ್ ಬೇರೆ ಕಲರಲ್ಲಿದೆ, ಹೆಲೋ ವರ್ಲ್ಡ್ ಬೇರೆ ಕಲರಲ್ಲಿದೆ. ಲೈಕ್ ನಿಮಗೆ ಒಂದು ಫೀಲ್ ಸಿಗುತ್ತೆ ಆ್ಯಕ್ಚುಲಿ ಏನೋ ಕರೆಕ್ಟಾಗಿ ಬರೀತೀನಿ ಅಂತ. ಈಗ ಪ್ರಿಂಟ್ ಬದಲು ಪ್ರಿಂಟ್ ಸರ್ ಏನೋ ಒಂದು ಇಲ್ಲದೆ ಇರೋ ಒಂದು ಫಂಕ್ಷನ್ ಹಾಕ್ತಾರೆ ನೋಡಿ, ಅಂಡರ್ಲೈನ್ ಮಾಡಿ, ಇದು ಇಲ್ಲ, ಇಟ್ ಇಸ್ ನಾಟ್ ಡಿಫೈನ್ಡ್ ಇನ್ ಪೈಥನ್. ಸೊ ಆ ರೀತಿ ಹೇಳ್ತಾ ಇದೆ. ಸೊ ಎರರ್ ಕ್ಯಾಚ್ ಮಾಡೋಕ್ಕೂ ಸಹ ಇದು ಈಸಿ ಆಗುತ್ತೆ. ಓಕೆನಾ. ಸೊ ಹಿಂಗೆ ಕೊಟ್ಟು ನೆಕ್ಸ್ಟ್ ಇಲ್ಲಿ ಪ್ಲೇ ಬಟನ್ ಇದೆ ನೋಡಿ, ಇಲ್ಲಿ ಒಂದು ಫಸ್ಟ್ ಟೈಮ್ ರನ್ ಪೈಥನ್ ಫೈಲ್ ಅಂತ ಕೊಡಬೇಕು. ಸೊ ಇಲ್ಲಿ ನೋಡಿ, ನೀವು ಏನಲ್ಲಿ ಟೈಪ್ ಮಾಡಿರ್ತೀರೋ ಅದು ಇಲ್ಲಿ ಬರುತ್ತೆ. ಓಕೆನಾ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ನೆಕ್ಸ್ಟ್ ನಾವಿಲ್ಲಿ ಹಲೋ ವರ್ಲ್ಡು ಫಸ್ಟ್ ಎಲ್ಲ ಬರೀತಾರೆ ಅಂತ ಬರ್ಸಿರೋದಷ್ಟೇ. ಬಟ್ ನಾವು ಕನ್ನಡದವರಾಗಿರೋದ್ರಿಂದ ನಮಸ್ಕಾರ ಅಂತ ಪ್ರಿಂಟ್ ಮಾಡೋಣ. ಸೊ ಇಲ್ಲಿ ಏನು ಟೈಪ್ ಮಾಡ್ತೀರಾ, ನೀವು ಏನಾದರೂ ಹಾಕಿ, ಅದು ಇಲ್ಲಿ ಔಟ್ಪುಟ್ಟಲ್ಲಿ ಬರುತ್ತೆ. ಇದೇ ನೀನು ಇಲ್ಲಿ ಟೈಪ್ ಮಾಡ್ತೇನೆ, ಇಲ್ಲಿ ಬರೆಸ್ತಿದ್ದೇನೆ, ಇದನ್ನೇ ಕೋಡಿಂಗ್ ಅಂತ ಹೇಳ್ತೇನೆ ಅಂತ ನೀವು ಅನ್ಕೋತಿರ್ಬೋದು. ಇದು ತುಂಬಾ ಇಂಪಾರ್ಟೆಂಟು, ಮುಂದೆ ನಿಮಗೆ ಗೊತ್ತಾಗುತ್ತೆ. ಪ್ರಿಂಟನ್ನೇ ನೀವು ಎಷ್ಟೊಂದು ಸಲ ಯೂಸ್ ಮಾಡ್ತೀರಾ. ಲೈಕ್ ಏನೇ ಒಂದು ಔಟ್ಪುಟ್ ಕೊಡಬೇಕು ಶೆಲ್ಲಲ್ಲಿ ಅಂದರೆ ನೀವು ಪ್ರಿಂಟ್ನ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ನೋಡಿ, ಅಲ್ಲಿ ಏನು ಕೊಡ್ತೀವಿ ಅದು ನಮಸ್ಕಾರ ಅಂತ ಪ್ರಿಂಟ್ ಆಗುತ್ತೆ. ಸೊ ಆ ರೀತಿ ನೀವು ಇಲ್ಲಿ ಏನಾದರೂ ಕೊಡ್ಬೋದು. CBD ಅಂತ ಕೊಟ್ಟು ನಾನು ಇಲ್ಲಿ ಪ್ಲೇ ಮಾಡಿ, ಇಲ್ಲಿ ನೀವೇನು ಕೊಟ್ಟಿರ್ತೀರ, ಸೊ ಬೇಸಿಕಲಿ ಅದು ರನ್ ಆಗುತ್ತೆ. ಫಸ್ಟ್ ಲೈನ್ ಆಫ್ ಕೋಡ್ನ ಎಷ್ಟೊಂದು ಜನ ಬರ್ತಿದ್ದೀರಾ, ನಿಮ್ಮ ಲೈಫಲ್ಲೇ ಇದು ಫಸ್ಟ್ ಲೈನ್ ಆಫ್ ಕೋಡ್ ಸಹ ಆಗಿರ್ಬೋದು. ಲೈಕ್ ನನಗಂತೂ ತುಂಬಾ ಏನೋ ಖುಷಿ ಆಗ್ತಾಯಿದೆ, ಎಷ್ಟೊಂದು ಜನ ಫಸ್ಟ್ ಲೈನ್ ಆಫ್ ಕೋಡ್ನ ನನ್ನ ಟ್ಯುಟೋರಿಯಲಿಂದ ಬರೀತಿದ್ದಾರೆ ಅಂತ. ಅದನ್ನು ಹೇಳಿ ಇವಾಗ ನಾವು ಮತ್ತೆ ನೋಟ್ಸ್ಗೆ ಹೋಗೋಣ. ನಾನು ಹೋಮ್ವರ್ಕ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ರೈಟ್ ಯುವರ್ ಫಸ್ಟ್ ಪೈಥನ್ ಪ್ರೋಗ್ರಾಮ್. ನಾನು ನಿಮಗೆ ನಮಸ್ಕಾರ ಅಂತ ಹೇಳ್ಕೊಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಪ್ರಿಂಟ್ ನಮಸ್ತೆ, ನನ್ನ ಹೆಸರು, ನಿಮ್ಮ ಹೆಸರು ಏನು, ನನ್ನ ಹೆಸರು ಚಂದನ್ ಅಂತ ಇಲ್ಲಿ ಬರಬೇಕು. ಸೊ ಆ ಥರ ಪ್ರಿಂಟ್ ಮಾಡಿ. ಸೊ ಪ್ರಿಂಟ್ ಮಾಡಿದ್ರೆ ಈ ಒಂದು ಟ್ಯುಟೋರಿಯಲ್ ನಿಮಗೆ ಆಲ್ಮೋಸ್ಟ್ ಎಂಡ್ ಆಯ್ತು ಅಂತಲೇ. ಲೈಕ್ ಸುಮ್ಮನೆ ಪೈಥನ್ ಕೋಡ್ ಬರೆದು ನೀವೇನೋ ಸುಮ್ಮನೆ ಏನಾದರೂ ಒಂದು ಟ್ರೈ ಮಾಡಿ, ChatGPT ಎಲ್ಲ ಯೂಸ್ ಮಾಡಿ ಸುಮ್ಮನೆ ಏನೋ ಒಂದು ಟ್ರೈ ಮಾಡಿ ಎಲ್ಲ ಕೋಡ್ ಎಲ್ಲ ಬರೆಯೋಕ್ಕೆ. ನಿಮಗೂ ಎಕ್ಸೈಟ್ಮೆಂಟ್ ಇರುತ್ತಲ್ವ ಏನಾದರೂ ಮಾಡಬೇಕಂತ, ಲೈಕ್ ನೆಕ್ಸ್ಟ್ ವಿಡಿಯೋ ರಿಲೀಸ್ ಆಗೋವರೆಗೂ. ಸೊ ನೆಕ್ಸ್ಟ್ ಮೇನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಬಿಲ್ಡ್ ಇನ್ ಪಬ್ಲಿಕ್. ಸೊ ಬಿಲ್ಡ್ ಇನ್ ಪಬ್ಲಿಕ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಬೇಸಿಕಲಿ ಹೆಂಗೆ ಅಂದರೆ, ನಾನು ಏನೇನು ಮಾಡ್ತಿದ್ನೋ, ನಾನು ಕೋಡಿಂಗ್ ಮಾಡಬೇಕಾದ್ರೆ ಅಥವಾ ಇಂಜಿನಿಯರಿಂಗಲ್ಲಿ ಏನೇನು ಮಾಡ್ತಿದ್ನೋ ಎಲ್ಲನೂ ನಾನು ಲಿಂಕ್ಡ್ ಇನ್ ಮತ್ತು ಟ್ವಿಟರ್ ಇಂಥ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ನಾನು ಪೋಸ್ಟ್ ಮಾಡ್ತಿದ್ದೆ. ಪೋಸ್ಟ್ ಮಾಡಿದ್ರೆ ಸ್ವಲ್ಪ ಜನ ಅನ್ಕೋತಾರೆ, ನಿಮ್ಮ ಫ್ರೆಂಡ್ಸು ಅನ್ಕೋಬೋದು ಇವನೇನು ತೋರಿಸ್ಕೊತಿದ್ದಾನಂತ. ಬಟ್ ನೀವು ಏನು ಕಲಿತಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನ ಬೇರೆಯವ್ರಿಗೆ ತೋರಿಸ್ಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಅದು ಗೊತ್ತು ಅಂತ? ಅವ್ರು ಹೆಂಗೆ ನಿಮಗೆ ಇಂಟರ್ನ್ಶಿಪ್ ಆಪರ್ಚುನಿಟಿ, ಜಾಬ್ ಆಪರ್ಚುನಿಟೀಸ್ ಕೊಡ್ತಾರೆ? ಹೇಳ್ತಾ ಇದ್ದೀನಿ, ನನಗೆ ಈ ಥರ ಬಿಲ್ಡಿಂಗ್ ಇನ್ ಪಬ್ಲಿಕ್ಕಿಂದನೇ ಲೈಕ್ ಅರೌಂಡ್ $5,000 ವರ್ತ್ ಇಂಟರ್ನ್ಶಿಪ್ ಬಂದಿದೆ ಪರ್ ಮಂತ್. $5,000 ಅಂದರೆ 4 ಲಕ್ಷ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗಲೇ ಹೋಗಿ ಲಿಂಕ್ಡ್ ಇನ್ ಮತ್ತು ಟ್ವಿಟರಲ್ಲಿ ಒಂದು ಅಕೌಂಟ್ ಇಲ್ಲಾಂದರೆ ಅಕೌಂಟ್ ಕ್ರಿಯೇಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೇಗೆ ಮಾಡಬೇಕಂತನೂ ಸಹ. ನೀವು ಏನು ಮಾಡಬೇಕಾದ್ರೆ ಜಸ್ಟ್ ಫಾಲೋ ಮಾಡಬೇಕಷ್ಟೇ. ನೆಕ್ಸ್ಟು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು, ನಾನು ಇದನ್ನು ಕಲಿತಾ ಇದ್ದೀನಿ, ಲೈಕ್ ಮುಂದೆ ಇನ್ನೊಂದು 30 ಡೇಸಲ್ಲೋ ಅಥವಾ ಲೈಕ್ ಬೈ ದ ಎಂಡ್ ಆಫ್ ದಿಸ್ ಕೋರ್ಸ್ ನಾನು ಒಳ್ಳೆ ಒಂದು ಪೈಥನ್ ಡೆವಲಪರ್ ಆಗ್ತೀನಿ ಅಂತ ನನಗೆ ಲೈಕ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ, ನೀವು ಜಸ್ಟ್ ಲೈಕ್ ಪೋಸ್ಟ್ ಮಾಡೋಕ್ಕೂ ಮೊದಲು #ಇಂಜಿನಿಯರಿಂಗ್ ಇನ್ ಕನ್ನಡ ಯೂಸ್ ಮಾಡಿ. ಯಾಕಂದರೆ ನನಗೂ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಜಸ್ಟ್ ನಾನು ಸರ್ಚ್ ಮಾಡಿದ್ರೆ ಇಂಜಿನಿಯರಿಂಗ್ ಕನ್ನಡ ಅಂತ ನಿಮ್ಮ ಪೋಸ್ಟ್ ಬರುತ್ತೆ. ಆ್ಯಂಡ್ ಮೆನ್ಷನ್ ಮಾಡಿ ನನ್ನನ್ನು ಸಹ, ಲೈಕ್ ಈ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಬಿಲ್ಡಿಂಗ್ ಇನ್ ಪಬ್ಲಿಕ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಮಾಡಲೇಬೇಕು. ಲೈಕ್ ಇದನ್ನು ನೀವು ಕೋಡ್ನ ಸ್ವಲ್ಪ ಕಡಿಮೆ ಬರೆದ್ರೂ ಪರವಾಗಿಲ್ಲ, ನೀವು ತೋರಿಸ್ಕೋಬೇಕಾಗಿರುತ್ತೆ. ಏನಕ್ಕಂದರೆ ಲೈಕ್ ಈಗ ವರ್ಲ್ಡ್ ಹೆಂಗಾಗಿದೆ ಅಂದರೆ, ನೀವು ತೋರಿಸ್ಕೊಂಡ್ರೆ ನಿಮಗೆ ಜೀವನ ಅಂತಲ್ಲ ಆ ಥರ ಆಗೋಗಿದೆ.
ಸೊ ಅದಕ್ಕೋಸ್ಕರ ಸೊ ಬೇಸಿಕಲಿ ನಾವು ಇಂಟ್ರೊಡಕ್ಷನ್ ಮುಗಿಸಿದ್ದೀವಿ. ಸೊ ಇದು ಮುಗಿಯೋ ಅಷ್ಟರಲ್ಲಿ ಲೈಕ್ ನೆಕ್ಸ್ಟ್ ವಿಡಿಯೋ ಬರೋ ಅಷ್ಟರಲ್ಲಿ ನೀವು ಪೈಥಾನ್ ಸಹ ಸೆಟಪ್ ಮಾಡ್ಕೊಂಡಿರ್ತೀರಾ, ಲೈಕ್ ಲಿಂಕ್ಡ್ಇನ್ ಅಕೌಂಟ್ ಸಹ ಕ್ರಿಯೇಟ್ ಆಗಿರುತ್ತೆ. ಯಾ ನೆಕ್ಸ್ಟ್ ಇನ್ನೊಂದು ಫಾರ್ ಲೈಕ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಆರ್ ಯು ರೆಡಿ? ಈ ಕ್ವೆಶನ್ಗೆ ಆನ್ಸರ್ ನನಗೆ ಜಸ್ಟ್ ಎಸ್ ನೋ ಅಂತ ಬೇಡ. ಎಸ್, ಐ ವಾಂಟ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್, ಅಥವಾ ಲೈಕ್ ವಾಟ್ ಎವರ್ ಯುವರ್ ಗೋಲ್ ಇಸ್, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಜ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮೇಯ್ನಾಗಿ ಈ ಕೋರ್ಸ್ ಬಗ್ಗೆ ಏನು ಅಪ್ಡೇಟ್ಸ್ ಇದೆ, ಯಾವುದಾದ್ರೂ ಒಂದಿನ ವೀಡಿಯೋ ಮಿಸ್ ಆದರೆ ಅಥವಾ ವೀಡಿಯೋದಲ್ಲಿ ಏನಾದರೂ ಮಿಸ್ ಆಗಾದರೂ ಏನೊಂದು ಮಿಸ್ಟೇಕ್ ಮಾಡಿದರೆ, ನಾನು ನಿಮಗೂ ಸಹ ಮಿಸ್ಟೇಕ್ನ ಸ್ಪ್ರೆಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಅಪ್ಡೇಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇಂಜಿನಿಯರಿಂಗ್ ಇನ್ ಕನ್ನಡನ ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಪೋಸ್ಟ್ ಮಾಡೋದು ಮರಿಬೇಡಿ, ಹೇಳ್ತಾ ಇದ್ದೀನಿ. ಲಿಂಕ್ಡ್ಇನ್ ಮತ್ತು ಎಕ್ಸಲ್ಲಿ ಲೈಕ್ ನೀವು ಫ್ರೆಂಡ್ಸಿಗೆ ಶೇರ್ ಮಾಡದೇ ಇರೋ ಪರವಾಗಿಲ್ಲ, ನಿಮಗೋಸ್ಕರನಾದರೂ ನೀವು ಶೇರ್ ಮಾಡಿ ಲಿಂಕ್ಡ್ಇನ್ ಮತ್ತು ಟ್ವಿಟರಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಟ್ಯೂಟೋರಿಯಲ್ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್.